ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಪೂಜ್ಯ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಗುರುಪೂರ್ಣಿಮೆಯಿಂದ ಸಂಪೂರ್ಣವಾಗಿ ಗುರುಗಳ ಪರಿಪೂರ್ಣವಾಗಿರುವಂಥ ಅನುಗ್ರಹವನ್ನು ನಾವು ನಮ್ಮ ಬದುಕಿನಲ್ಲಿ ಬೆಳಕಾಗಿಸಿಕೊಳ್ಬೇಕು ಅಂತ ಅನ್ನುವಂಥ ಆಲೋಚನೆ ಇಟ್ಟುಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ. ಈ ದಿನ ಗುರುಗಳ 61ನೆಯ ಸ್ಮರಣೋತ್ಸವ. ಪುಣ್ಯತಿಥಿ ಅಂದರೆ ಪವಿತ್ರವಾದ ದಿನ. ಯಾತಕ್ಕೆ ಇದು ಪವಿತ್ರ ಅಂತ ಹೇಳಿದ್ರೆ, ಗುರುಗಳನ್ನು ನಾವು ಅವರ ಸ್ಮರಣೆಯಿಂದ ಅವರನ್ನು ನಮ್ಮ ಹೃತ್ಕಮಲದಲ್ಲಿ ನಾವು ಆಹ್ವಾನಿಸಿಕೊಳ್ಳುವಂತಹ ಪುಣ್ಯ ದಿನ. ಆದ್ದರಿಂದ ಇದು ಪುಣ್ಯತಿಥಿ. ಇದು 61ನೇದು ಅಂತ ನಾವು ಹೇಳ್ತಾ ಇದ್ದೇವೆ. 61 ಅದನ್ನು ಏಕಾಂಕ ಮಾಡಿದ್ರೆ ಏನಾಗುತ್ತೆ ಅಂತಂದರೆ 7 ಅಂತಾಗುತ್ತೆ. 7 ಅನ್ನೋದು ಸಂಖ್ಯೆನೂ ಹೌದು, ಆದೇಶನೂ ಹೌದು. ನಾವೆಲ್ಲ ಗುರುಚರಣದಲ್ಲಿ ಮಗ್ನರಾಗಿ ನಾವು ಸುಮ್ಮನೆ ಹಾಗೆ ತಲ್ಲೀನರಾಗಿ ಇನ್ನೇನು ಬೇಕಾಗಿಲ್ಲ ನಮಗೆ ಅಂತ ಇದ್ದಾಗ ಗುರುಗಳು ಅಪ್ಪಣೆ ಮಾಡ್ತಾರೆ, 7 ನೀನು ಬೆಳಕಿನ ಕಿಡಿಯಾಗಿ ಜಗತ್ತಿನಲ್ಲಿ ಎಲ್ಲ ಕಡೆ ಎಲ್ಲರ ಹೃದಯದಲ್ಲಿ ಬೆಳಕನ್ನು ಬಿತ್ತುವ ಕೆಲಸ ಮಾಡು. ಅಲ್ಲಿವರೆಗೂ ನೀನು ನಿಶ್ಚಿಂತನಾಗಿ ಸುಮ್ಮನೆ ಇರಬೇಡ. 7 ಅನ್ನೋ ಆದೇಶವನ್ನು ಈ ವರ್ಷ ನಮಗೆ ಅವರು ಕೊಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. 61 ಯಾವುದೂ ಅಷ್ಟೇ. ಈ ಪ್ರಪಂಚದಲ್ಲಿ ಈ ಸೃಷ್ಟಿಯ ಚಲನೆ ನಿರಂತರವಾಗಿ ನಡೀತಾ ಇದೆ. ಈ ಪ್ರಪಂಚದಲ್ಲಿ ಯಾವುದೂ ಸ್ಥಾವರವಾಗಿ ಕುಂತಿಲ್ಲ. ವಾಸ್ತವವಾಗಿ ಹೇಳೋದಾದ್ರೆ ನೋಡಿ, ಸೂರ್ಯ ಚಂದ್ರರು ಒಂದು ದಿವಸ CL EL ಅಪ್ಲೈ ಮಾಡಲೇ ಇಲ್ಲ. ಅವರು ರಜನೆ ಹಾಕಲಿಲ್ಲ. ನಿತ್ಯ ಸಂಚಾರ. ಎಲ್ಲ ಗ್ರಹಗಳು ಅಷ್ಟೇ ನಿತ್ಯ ಚಲನಶೀಲವಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಮರದ ತುಂಡಿದೆಯಲ್ಲ, ಅದು ಹಾಗೆ ಇದೆ ಅಂದರೆ ಇಲ್ಲ. ಅದು ಮೇಲೆ ಹಾಗೆ ಕಂಡರೂ ಸಹ ಅದರೊಳಗೆ ಇರ್ತಕ್ಕಂಥ ಕಣಗಳಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ನಿರಂತರವಾಗಿ ಸುತ್ತಾ ಇರ್ತವೆ. ಭಗವಂತನ ಲೀಲೆ ಅಂದರೆ ಇದು ನಿತ್ಯ ಚಲನೆಯಿಂದ ಕೂಡದ್ದು. ಇದನ್ನೇ ಉಪನಿಷತ್ನಲ್ಲಿ ಋಷಿಗಳು ಹೇಳಿದರು, ಚರೈವೇತಿ ಚರೈವೇತಿ, ನಿತ್ಯ ಸಂಚಾರದಲ್ಲಿರ್ತಕ್ಕಂಥದ್ದು. ಆ ನಿತ್ಯ ಸಂಚಾರ ಅದು ಪ್ರತಿಯೊಂದು ಕಣಗಳಲ್ಲೂ ಇದೆ, ಅದು ಸಹಜ. ಆದರೆ ಮನುಷ್ಯನ ಜೀವನದಲ್ಲೂ ಅದು ಅಳವಡಬೇಕಲ್ಲ. ಅದು ಹೇಗೆ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ಒಂದು ಬೀಜ ಅದು ಸುಪ್ತವಾಗಿ ಗುಪ್ತವಾಗಿರ್ತದೆ. ಅದು ಹೇಗೆ ಅಂತ ಅದರೊಳಗೆ ಆ ಚೈತನ್ಯ ಏನಿದೆ ಅಂತ ಗೊತ್ತಿರೋದಿಲ್ಲ. ಇದನ್ನೇ ಬೇಂದ್ರೆ ಅವರು ಒಂದು ಕವನದಲ್ಲಿ ಹೇಳ್ತಾರೆ. ವೇಳೆಯ ಬಸಿರೊಳು ಮಲಗಿದೆ ಯಾವುದೋ ಗತಿಚಿತ್ರ. ಗತಿಚಿತ್ರ ಅಂದರೆ ನಿತ್ಯ ಚಲನಶೀಲತೆಯನ್ನು ಸುಪ್ತವಾಗಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ಚಿತ್ರ. ವೇಳೆಯ ಬಸಿರೊಳು ಮಲಗಿದೆ ಯಾವುದೋ ಗತಿಚಿತ್ರ, ತಿಳಿವೆದ್ದಿತು ದನಿ ಪಡೆಯಿತು ಕಣ್ತೆರೆದು ವಿಚಿತ್ರ. ನೋಡಿ, ಒಂದು ಬೀಜ ಏನೂ ಇಲ್ಲ, ಸುಮ್ಮನೆ ಇದೆ. ಅದನ್ನು ಮಣ್ಣು ಮತ್ತು ನೀರಿನ ಸಂಪರ್ಕಕ್ಕೆ ಇಟ್ಟು ಹಾಕಿದ ತಕ್ಷಣ ಅದರೊಳಗಿರ್ತಕ್ಕಂಥ ಸುಪ್ತ ಶಕ್ತಿ ಜಾಗೃತವಾಗ್ತದೆ. ಜಾಗೃತವಾಗಿ ಬೇರಾಗಿ ಮೊಳಕೆಯಾಗಿ ಗಿಡವಾಗಿ ಮರವಾಗಿ ಬೆಳೆದು ನಿಲ್ತದೆ. ಅಷ್ಟೇ ಅಲ್ಲ,
ತನ್ನಲ್ಲಿ ಒಂದು ಹೂವನ್ನು ಅರಳಿಸಿದರೆ ಆ ಹೂವು ಬಹಳ ದೊಡ್ಡದಾಗಿ ಅರಳಿ ತನ್ನಲ್ಲಿರ್ತಕ್ಕಂಥ ಸುಗಂಧವನ್ನು ಜಗತ್ತಿಗೆಲ್ಲ ಕೊಟ್ಟು ಧನ್ಯೋಸ್ಮಿ ಅಂತ ಹೇಳಿ ಮತ್ತೆ ಕೆಳಗೆ ಬೀಳ್ತದೆ. ನೋಡಿ ಪ್ರಪಂಚದ ನಿಯಮ ಹೇಗಿದೆ. ಇದು ಯಾವುದೋ ಒಂದು ಗಿಡದ ಹೂವಿನ ಬೀಜದ ಪ್ರಶ್ನೆ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಆ ಒಂದು ಚಿತ್ರ ಇದೆ ಅಂತ ಹೇಳ್ತಾರೆ ಕವಿ. ಅದು ಕಾಲಗರ್ಭದಲ್ಲಿ ಸುಪ್ತವಾಗಿ ಗುಪ್ತವಾಗಿ ಮಲಗಿದೆ. ಆ ಮಲಗಿರೋದನ್ನ ಎಲ್ಲೋ ಒಂದು ಕಡೆ ಆ ಭಗವಂತನ ಸಂಕಲ್ಪ ಬರ್ತಿದ್ದಾಗೇನೆ ತಿಳಿವೆತ್ತಿತ್ತು. ಹೇಗೋ ಇರ್ತೇವೆ ನೋಡಿ, ಈ ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲ ಬೀಜಗಳು, ಮರದಿಂದ ಹೊರಗೆ ಬಂದಿರತಕ್ಕಂಥ ಬೀಜಗಳು. ಆ ಬೀಜಗಳು ಕೆಲವು ಎಲ್ಲೋ ಬೀಳಬಾರದ ಜಾಗದಲ್ಲಿ ಬಿದ್ದು ಹುಳ ಹಿಡಿದು ತಿಂದು ಹಾಳಾಗುತ್ತವೆ. ಇನ್ನು ಕೆಲವು ಅದನ್ನು ಹಾಗೆ ಜೋಪಾನವಾಗಿ ಇಡಬೇಕು ಅಂತ ಹೇಳಿ 10 ವರ್ಷಗಳ ಕಾಲ ಅದನ್ನು ಸುಮ್ಮನೆ ಹಾಗೆ ಇಟ್ಟಿರ್ತಾರೆ. ಇನ್ನು ಕೆಲವು ಮಣ್ಣಿನಲ್ಲಿ ಬಿದ್ದ ತಕ್ಷಣ ಮೊಳಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನ ಕವಿ ಹೇಳ್ತಾನೆ, ವೇಳೆಯ ಬಸಿರಲ್ಲಿ, ಕಾಲದ ಬಸಿರಿನಲ್ಲಿ ಈ ಗತಿಚಿತ್ರ ಒಂದು ಬೀಜ ಅದು ಹಾಗೆ ಸುಪ್ತವಾಗಿದೆ. ಎಲ್ಲೋ ಒಂದು ಕಡೆ ಅದಕ್ಕೆ ಅವಕಾಶ ಸಿಕ್ಕಿದಾಗ ತಿಳಿವೆತ್ತಿತು, ತನ್ನೊಳಗಡೆ ಸಂಚಲನ ಮೂಡಿತು. ಅದು ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಬೆಳೆದು ಇಂಥ ಅನಂತ ಸೃಷ್ಟಿಗೆ ಕಾರಣವಾಯಿತು. ಬದುಕಿನಲ್ಲಿ ನಮ್ಮ ಅಂತರಂಗವನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಸೂಕ್ಷ್ಮವಾದಂತಹ ಸ್ಪಂದನ ಮೂಡೋದಿದೆಯಲ್ಲ, ಇದಕ್ಕೆ ನಮ್ಮ ಗುರುಗಳು ದಿವ್ಯ ಜೀವನ ಅಂತ ಹೆಸರಿಟ್ಟು. ಜೀವನ ಇದೆಯಲ್ಲ, ಇದು ಸುಪ್ತವಾಗಿರುವ ಬೀಜ. ತನ್ನಲ್ಲಿರುವ ಚೈತನ್ಯ ಯಾವಾಗ ಅದು ಒಳಗಡೆ ಅದು ಸಂಚಲನ ಸೃಷ್ಟಿ ಆಯಿತು ಅಂದಾಗ ಅದು ದಿವ್ಯತೆಯ ಕಡೆಗೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ದಿವ್ಯತೆ ಅಂತ ಅನ್ನುವಂಥದ್ದಕ್ಕೆ ಸೀಮಾತೀತ, ಅದಕ್ಕೆ ಯಾವುದು ಎಲ್ಲೇ ಆಕಾರಗಳಿಲ್ಲ. ಅದು ನಿರಂತರ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಇದು ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಕಣಕಳಗಳನ್ನು ದೈವಿ ಕಿರಣಗಳನ್ನಾಗಿ ಮಾಡುವಂತಹ ಕೆಲಸಗಳು. ಕವಿ ಅದನ್ನೇ ಹೇಳ್ತಾರೆ, ನಾವಲ್ಲ ಮಣ್ಣಿನ ಕಣಗಳು, ನಾವೆಲ್ಲ ಬೆಳಕಿನ ಕಿರಣಗಳು. ಎಲ್ಲ ಬೆಳಕಿನ ಕಿರಣಗಳು ಒಟ್ಟಾಗಿರ್ತಕ್ಕಂಥದ್ದು. ಗುರುಗಳು ಏನು ಮಾಡಿದ್ರು ಅಂದರೆ, ಸುಪ್ತವಾಗಿ ಗುಪ್ತವಾಗಿ ಎಲ್ಲೋ ಬಿದ್ದು ಮಣ್ಣು ತಿಂದು ಹೋಗುವಂತಹ ಬೀಜಗಳಾಗಬೇಡಿ. ನೀವೆಲ್ಲ ನಿಮ್ಮ ಅಂತರಂಗದಲ್ಲಿ ಸಂಚಲನವನ್ನು ಮೂಡಿಸ್ಕೊಳ್ಳಿ, ಚಿಂತನೆ ಮಾಡಿ. ಆವಾಗ ಏನಾಗುತ್ತೆ ಅಂತಂದರೆ, ಹೊರಗಿನ ಶಕ್ತಿ ಸಂಪೂರ್ಣವಾಗಿ ನಿಮ್ಮಲ್ಲಿ ಬರ್ತದೆ, ನಿಮ್ಮನ್ನು ವಿಕಾಸದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತದೆ, ಸೀಮಾತೀತವಾದ ನೆಲೆಯಲ್ಲಿ ಇರ್ತದೆ. ನೋಡಿ, ಒಂದು ದೀಪ ಹಚ್ಚಿದ್ರೆ ಆ ಬತ್ತಿ ತನ್ನ ನೆತ್ತಿಯ ಮೇಲೆ ಆ ಜ್ಯೋತಿಯನ್ನು ಹೊತ್ತುಕೊಂಡು ನಿಂತಿದೆ, ಹೌದಲ್ಲ? ಆ ಬತ್ತಿಗೆ ಆ ಶಕ್ತಿ ಕೊಟ್ಟಿದ್ದು ಯಾವುದು? ಅದರ ಬುಡದಲ್ಲಿರ್ತಕ್ಕಂಥ ತೈಲ. ಆ ತೈಲ ಎಂಥದ್ದು? ಅದು ಯಾವುದೋ ಒಂದು ವಸ್ತುವಿನಿಂದ ಸೇರಿದ್ದಲ್ಲ. ಅನಂತ ತೈಲ ಬೀಜಗಳ, ಅನಂತ ಎಳ್ಳು ಕಾಳುಗಳಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಸಚ್ಚಿಂತನೆ ಎಲ್ಲವೂ ಹೊರಗೆ ಬಂದು ತೈಲವಾಗಿ ಒಂದು ಆಕಾರವಾಗಿ ಆ ಬತ್ತಿಗೆ ಆಧಾರವಾಗಿ ಆ ಜ್ಯೋತಿಯನ್ನು ಹೊತ್ತು ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಎಣ್ಣೆ ಅತ್ತ ಇತ್ತ ಚೆದರಿ ಹೋಗದಾಗೆ ಇಡೋದಕ್ಕೆ ಒಂದು ಬಟ್ಟಲು ಬೇಕಲ್ಲ. ಆ ಬಟ್ಟಲು ಆ ತನ್ನ ಆತ್ಮಗಳನ್ನೆಲ್ಲ ಸಂಪೂರ್ಣವಾಗಿ ಬಸಿದು ಕೊಟ್ಟಂತ ದಿವ್ಯಾಮೃತವೆಂಬ ತೈಲಕ್ಕೆ ಆಧಾರವಾಗಿ ನಿಂತಿದೆ. ಆ ತೈಲ ಬತ್ತಿಗೆ ಶಕ್ತಿಯನ್ನು ತುಂಬಿ ಜ್ಯೋತಿಯನ್ನು ನೆತ್ತಿಯ ಮೇಲೆ ಹೊತ್ತಿದೆ. ಇದರಲ್ಲಿ ಯಾವುದಾದ್ರೂ ಒಂದಿಲ್ಲದೆ ಇದ್ದರೆ ಜ್ಯೋತಿ ಉರಿಯುತ್ತದೇನು? ಇನ್ನೊಂದು ಸ್ವಾರಸ್ಯ, ಬತ್ತಿ ಇದೆಯಲ್ಲ, ಇದು ಹತ್ತಿಯದೇ ಆಗಬೇಕು. ಹತ್ತಿಯ ಒಂದೊಂದು ಸೂಕ್ಷ್ಮವಾದ ಎಳೆಗಳನ್ನು ಸಂಪೂರ್ಣವಾಗಿ ಒಸೆದಾಗ ಗಟ್ಟಿಯಾಗಿ ನಿಲ್ಲುತ್ತಲ್ಲ, ಅದು ಬತ್ತಿ ಆಗ್ತದೆ. ಹತ್ತಿಯದೇ ಆಗಬೇಕು. ಯಾಕೆ ಅಂತಂದ್ರೆ ಅದು ಪ್ರಕೃತಿಗೆ ಸಹಜವಾಗಿರ್ತಕ್ಕಂಥದ್ದು. ಯಾರೋ ಒಬ್ಬ ಮಹಾರಾಜ, ನನ್ನ ಮನೆಯಲ್ಲಿ ಗಂಧದ ಎಣ್ಣೆಯಲ್ಲಿ ಬಂಗಾರದ ಬಟ್ಟಲಿನಲ್ಲಿ ದೀಪ ಹಚ್ತೇನೆ, ನಾನು ಯಹ್ಕಶ್ಚಿತ್ ಹತ್ತಿ ಯಾಕೆ ಬೇಕು, ನಾನು ರೇಷ್ಮೆ ಎಳೆಯನ್ನು ಹಾಕಿ ದೀಪ ಹಚ್ತೇನೆ ಅಂದರೆ ಉರಿಯುತ್ತೇನೆ, ಉರಿಯುತ್ತೆ.
ನಾನು ಬಹಳ ಒಬ್ಬ ವಿಜ್ಞಾನಿ ಇದ್ದೇನೆ, ನಾನು ನನ್ನ ರಾಸಾಯನಿಕ ಎಳೆಗಳಿಂದ ಸೃಷ್ಟಿ ಮಾಡಿದಂಥ ಬಟ್ಟೆಗಳಿದೆಯಲ್ಲ ಅದರಿಂದ ನಾನು ಬತ್ತಿ ಹಾಕ್ತೇನೆ ಅಂದರೆ ದೀಪ ಉರಿಯಲ್ಲ. ನೋಡಿ, ಈ ದೀಪದ ಜ್ಯೋತಿಗೆ ಸಹಕಾರ ನೀಡ್ತಕ್ಕಂಥದ್ದೆಲ್ಲವೂ ಪ್ರಾಕೃತಿಕವಾದ ನೆಲೆಯಲ್ಲಿ ಬಂದಿರತಕ್ಕಂಥದ್ದೇ ಹೊರತು ನಮ್ಮ ವಿಪರೀತ ಸೃಷ್ಟಿ ಯಾವುದೂ ಅದಕ್ಕೆ ಪ್ರಯೋಜನ ಕೊಡುತ್ತೆ. ಒಂದು ಮಾತು, ಬೇಕಾದಷ್ಟು ಜನ ಕಷ್ಟಪಟ್ಟು ದುಡಿತಾರೆ, ಅವರು ಊಟ ಮಾಡ್ತಾರೆ. ಅವರನ್ನೆಲ್ಲ ದುಡಿಮೆಗೆ ಹಚ್ಚಿ ಆರಾಮವಾಗಿ ಏರ್ ಕಂಡೀಷನ್ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವನು ಊಟ ಮಾಡ್ತಾನೆ. ಅವರು ದುಡಿದದ್ದನ್ನು ಇವನು ಕಿತ್ಕೊಂಡು ಊಟ ಮಾಡ್ತಾನೆ. ಅವೆಲ್ಲ ಏನೇ ಇರಲಿ, ಆದರೆ ಊಟ ಮಾಡಬೇಕಾದ್ರೆ ತನ್ನ ಬಾಯಿಗೆ ಇಡೋದು ಯಾವುದು? ಕೈ. ಅದನ್ನು ಅಗಿಯೋದು ಯಾವುದು? ತನ್ನದೇ ಬಾಯಿ. ನುಂಗೋದು ಯಾವುದು? ತನ್ನದೇ ಗಂಟಲು. ಎಲ್ಲ ಬೇರೆಯವ್ರ ಕಡೆಯಿಂದ ಕೆಲಸ ಮಾಡಿಸ್ತೇನೆ, ಈ ರೊಟ್ಟಿನೂ ಆಗುತ್ತೆ ನನ್ನ ಬಾಯಿಗೆ ಹಾಕು ಅಂತ ಹೇಳೋಕ್ಕಾಗತ್ತೇನು? ತಾನೇ ಮಾಡಬೇಕಾದ ಕರ್ತವ್ಯ ಇದೆಯಲ್ಲ, ಆ ಕರ್ತವ್ಯದ ತೀವ್ರತೆ ಮತ್ತು ಪಾವಿತ್ರತೆಯನ್ನು ಹೇಳುವಂಥದ್ದು ಹತ್ತಿಯ ಬತ್ತಿ. ಹತ್ತಿಯ ಬತ್ತಿ ಈ ಎಲ್ಲರ ಸದಾಶಯ ಅಂತ ಅನ್ನುವಂಥ ತೈಲದೊಡನೆ ಸೇರಿ ನೆತ್ತಿಯ ಮೇಲೆ ಜ್ಯೋತಿಯನ್ನು ಹೊರತದೆ. ಅದನ್ನು ಯಾಕೆ ಈ ಕಥೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದಿವ್ಯ ಜೀವನ ಸಂಘ ಅನ್ನುವುದು ಒಂದು ಬಟ್ಟಲು, ದೀಪದ ಬಟ್ಟಲು. ಅದರಲ್ಲಿರ್ತಕ್ಕಂಥ ನೀವೆಲ್ಲ ಇದ್ದಿರಲ್ಲ, ನೀವೆಲ್ಲ ಒಂದೊಂದು ಎಳ್ಳು ಕಾಳುಗಳು. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಸ್ಕಾರದ ಭಾವನೆಗಳನ್ನೆಲ್ಲ ಒಟ್ಟುಗೂಡಿಸಿ ಇಲ್ಲಿ ತುಂಬಿದ್ದೀರಿ. ಇದು ಕೇವಲ ಹೊರ ಆಚರಣೆ ಅಲ್ಲ, ನಮ್ಮ ಮನಸ್ಸಿನಲ್ಲೂ ಗುರುತತ್ವವನ್ನು, ಗುರುಗಳ ಭಕ್ತಿ, ವಿಶ್ವಾಸ, ಶ್ರದ್ಧೆ ಇವನ್ನೆಲ್ಲ ಒಟ್ಟು ಜೋಡಿಸಿಕೊಂಡು ಅದನ್ನು ನಮ್ಮ ಅಂತರಂಗದಲ್ಲಿ ಇಟ್ಟುಕೊಂಡು ಅದು ಸದಾ ನೂತನವಾಗಿರುವಂತೆ ಕಾಪಾಡಿಕೊಳ್ಳುವಂತಹ ನಿಮ್ಮ ಸಂಕಲ್ಪ ಶಕ್ತಿ ಇದೆಯಲ್ಲ, ನಿಮ್ಮ ಆಚರಣೆ ಇದೆಯಲ್ಲ, ನಿಮ್ಮ ಕ್ರಿಯೆ ಇದೆಯಲ್ಲ, ಅದು ಭಕ್ತಿ. ಆ ಭಕ್ತಿ ಆ ಗುರುಕೃಪೆಯ ದಿವ್ಯ ಜೀವನದ ಮಹಾ ಬೆಳಕನ್ನು ಹೊತ್ತು ನಿಂತಿದೆ ಅಲ್ವಾ. ನಾನು ಗುರುಗಳು ಬಹಳ ಆಪ್ತ ಶಿಷ್ಯ, ಇವರೆಲ್ಲ ಏನು ಮಹಾ ಲೌಕಿಕವಾಗಿ ಇಲ್ಲಿ ಇರೋರು, ಇವರ ಸಹವಾಸ ಬೇಡ ನನಗೆ, ನಾನೇ ಶ್ರೇಷ್ಠ ಅಂತಂದರೆ ಆ ಭಕ್ತಿ ನೆತ್ತಿಯ ಮೇಲೆ ಜ್ಯೋತಿಯನ್ನು ಹೊರಲಿಕ್ಕೆ ಯೋಗ್ಯತೆ ಕಳ್ಕೊಂಡ್ಬಿಡುತ್ತೆ. ಎಲ್ಲರೂ ಒಟ್ಟಾದಾಗ ಆ ಶಕ್ತಿಯನ್ನು ಅನುಭವಿಸಲಿಕ್ಕೆ, ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ. ಈ ಕಾರಣದಿಂದಲೇ ಈ ಕಾರ್ಯಕ್ರಮದಲ್ಲಿ ಗುರುಗಳನ್ನು ಕುರಿತು ಸಂಪೂರ್ಣವಾಗಿ ಅವರ ನೆನಪಿನಲ್ಲಿ ಜಪ ಮಾಡ್ತಾ 24 ಗಂಟೆ ಕಾಲ ಕಳೆದ ಸಂತೃಪ್ತಿಯನ್ನು ಪಡೆಯೋದ್ರಿಂದ ಆ ಜ್ಯೋತಿ ಬೆಳಕನ್ನು ಹಂಚಲಿಕ್ಕೆ ಆಗೋದಿಲ್ಲ. ಈ ಕಾರಣಕ್ಕೋಸ್ಕರನೇ 61 ವರ್ಷದಿಂದ ಅವರ ನೆನಪಿನ ಸ್ಮರಣೋತ್ಸವವನ್ನು ನೀವೆಲ್ಲ ಮಾಡ್ಕೊಂಡು ಬಂದಿದ್ದೀರಿ. ನಾನು ಬಂದು ನಿಮ್ಮೆಲ್ಲರ ನೆತ್ತಿಯ ಮೇಲೆ ಇರ್ತಕ್ಕಂಥ ಗುರುಗಳ ಮಹಾಪ್ರಭಾವವನ್ನು, ಪ್ರಕಾಶವನ್ನು ಸ್ವೀಕರಿಸಿ ನನ್ನ ಅಂತರಂಗದ ಕತ್ತಲೆಯನ್ನು ಕಳೆದುಕೊಂಡು ಧನ್ಯತೆಯನ್ನು ಪಡೆಯಲಿಕ್ಕೆ ತಾವೆಲ್ಲ ಕಾರಣರಾಗಿದ್ದೀರಿ. ನನ್ನ ಕೃತಜ್ಞತೆ ಯಾರಿಗೆ ಹೇಳಬೇಕು? ತಮ್ಮೆಲ್ಲರಿಗೆ ಹೇಳಬೇಕು. ಆ ಹೇಳುವಂಥ ನೆಲೆಯಲ್ಲಿ ನಮ್ಮನ್ನು ಇಲ್ಲಿ ಬಂದು ನಿನ್ನ ಮನಸ್ಸಿನಲ್ಲಿದೆಯಂಥ ಭಾವನೆಗಳನ್ನು ಎಲ್ಲರ ಮುಂದೆ ಹೇಳು. ಅದರಲ್ಲೇನಾದರೂ ದೋಷವಿದ್ದರೆ, ಶೈಥಿಲ್ಯವಿದ್ದರೆ ಅದನ್ನು ಎಲ್ಲರ ಸಹಕಾರದಿಂದ, ಎಲ್ಲರ ಸಂಕಲ್ಪದಿಂದ ನೀನು ಅದನ್ನು ಪರಿಹರಿಸಿಕೊಂಡು ಮುಂದಿನ ವರ್ಷದವರೆಗೂ ಈ ಕಾರ್ಯವನ್ನು ಮುಂದುವರಿಸು ಅಂತ ಹೇಳಿ ಗುರುಗಳು ಪ್ರೇರಣೆ ಕೊಟ್ಟ ಕಾರಣದಿಂದ ನಾವಿಲ್ಲಿ ಬಂದಿರೋದಲ್ವ. ಇದು ದಿವ್ಯ ಜೀವನ ಸಂಘದ ಆಶ್ರಮ ಅಂತನ್ನುವಂಥ ಬಟ್ಟಲಿನಲ್ಲಿ ಎಲ್ಲ ಸಾಧಕರ ಒಂದು ಸಂಕಲ್ಪ ಶಕ್ತಿ ಎಂಬ ಎಣ್ಣೆಯಲ್ಲಿ ನಿಮ್ಮ ಸಾಧನೆ ಮತ್ತು ನಿಮ್ಮ ಒಳಗೊಳ್ಳುವಿಕೆಯ ಬತ್ತಿಯ ಮೇಲೆ ಗುರುಗಳ ಜ್ಯೋತಿಯನ್ನು ಪ್ರಕಾಶ ಮಾಡ್ತಾ ಇದ್ದೀರಿ. ಇದಕ್ಕಿಂತ ಪುಣ್ಯ ಇನ್ಯಾರಿಗೆ ಬೇಕು ನಿಮಗೆ? ನಿರಂತರವಾಗಿ ಇದು ನಡೀತಾ ಇದೆ. ಗುರುಗಳು ಯಾವತ್ತೂ ಸಹ ವಿಶೇಷವಾಗಿ ಎಲ್ಲರ ಹೃದಯದಲ್ಲಿ. ಆಮೇಲೆ ಒಂದು ಮಾತು ಹೇಳ್ತೇನೆ, ಜ್ಯೋತಿಗೆ ಒಂದು ಆಧಾರ ಬೇಕು, ಆದರೆ ಬೆಳಕಿಗೆ ಯಾವ ಆಧಾರ?
ಬೆಳಕಿಗೆ ಯಾವುದೂ ಆಧಾರವಿಲ್ಲ, ಅದು ಸೀಮಾತೀತ, ಎಲ್ಲ ಕಡೆ ಹರಟು ಬಿಡುತ್ತೆ. ಅದು ಯಾವುದರ ಆಶ್ರಯವಿಲ್ಲದೆ ಇರತಕ್ಕಂಥದ್ದು. ಒಂದು ಹೂವು ಗಿಡದ ಆಶ್ರಯದಲ್ಲಿ ಮೊಗ್ಗಾಗಿ ಅರಳಿ ಹೂವಾಗಿ ತನ್ನ ಸುಗಂಧವನ್ನು ಗಾಳಿಗೆ ಬಿಟ್ಟರೆ ಹೂವಿಗೆ ಗಿಡದ ಆಧಾರ ಬೇಕು, ಆದರೆ ಸುವಾಸನೆಗೆ ಯಾವ ಆಧಾರ? ನೋಡಿ, ಮನುಷ್ಯನ ಸಂಕಲ್ಪ, ಸಂಸ್ಕಾರ ಇವುಗಳನ್ನು ಸಹಜವಾಗಿ ನಾವು ರೀತಿಯಲ್ಲಿ ಜೋಡಿಸ್ಕೊಂಡಾಗ ನಮ್ಮ ಸಂಸ್ಕಾರ ಆ ಸುವಾಸನೆಯಾಗಿ ಎಲ್ಲ ಕಡೆ ದಿವ್ಯತೆಯನ್ನು, ಮಾನ್ಯತೆಯನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದನ್ನೇ ನಮ್ಮ ಗುರುಗಳು ದಿವ್ಯ ಜೀವನ ಅಂತ ಹೇಳಿದರು. ದಿವ್ಯ ಜೀವನ ಅಂದ್ರೇನು ಅಂತಂದ್ರೆ ಜೀವನ ಹೂವಾಗಿ ಅರಳಬೇಕು, ಅದರ ಸುವಾಸನೆ ಸೀಮಾತೀತವಾದಾಗ ಅದು ದಿವ್ಯತೆಯನ್ನು ಪಡೆಯುತ್ತೆ. ಎಷ್ಟೊಂದು ನಾವು ನೋಡ್ತೀವಿ, ಲೌಕಿಕವಾಗಿ, ಪಾರಮಾರ್ಥಿಕವಾಗಿ, ವ್ಯಾವಹಾರಿಕವಾಗಿ ನಾವು ನೋಡ್ತೇವೆ. ಎಷ್ಟೋ ಜನ ನಾವು ಅವರನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ವ್ಯಕ್ತಿಗಳು ಸಹಜವಾಗಿ ನಮ್ಮ ಮುಂದೆ ಬಂದು ಆ ದಿವ್ಯತೆಯ ಬೆಳಕನ್ನು ನಮಗೆ ಇಟ್ಟೋಗ್ಬಿಟ್ಟು ಅವರನ್ನು ಮಾತ್ರ ನಾವು ಮರೆಯೋದಿಲ್ಲ. 1000 ವರ್ಷದ ಹಿಂದಿನಿಂದಲೂ ಹೇಳ್ತಾ ಬರ್ತೇವೆ. ಎಲ್ಲಿಂದ ಎಲ್ಲಿಗಾದರೂ ಹೋಗಿ, ಅದು ರಾಷ್ಟ್ರದ ವ್ಯವಸ್ಥೆಯಲ್ಲಾಗಲಿ, ಹೋರಾಟದಲ್ಲಾಗಲಿ, ರಾಜ್ಯದ ವ್ಯವಸ್ಥೆಯಲ್ಲಾಗಲಿ, ಸ್ವಾಭಿಮಾನವನ್ನು ಬೆಳೆಸೋದ್ರಲ್ಲಾಗಲಿ, ಏನು ಬೇಡ, ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸಹಜವಾಗಿರೋ ಒಂದು ಹಳ್ಳಿ ಕೆಲಸದಲ್ಲಾಗಲಿ ಕೆಲವರನ್ನ ನಾವು ಮರೆಯೋದೇ ಇಲ್ಲ. ಆದರೆ ನಾವು ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ, ಇಷ್ಟು ನಮಗೆ ಹೆಸರುಗಳು ಗೊತ್ತು. ನಮ್ಮ ಮುತ್ತಾತನ ತಾತ ಯಾರು ಗೊತ್ತಾ ನಿಮಗೆ? ಅವರ ವಂಶದ ಮಾರ್ಗದಲ್ಲಿ ಬಂದವರು, ಅವರ RNA DNA ಹಂಚಿಕೊಂಡಿರುವವರು ಎಲ್ಲ ನಿಮ್ಮದೇ. ಆದರೆ ನಿಮ್ಮ 4 ತಲೆಮಾರಿನ ಹಿಂದೆ ಯಾರು ಅನ್ನೋದು ಗೊತ್ತಿಲ್ಲ ನಿಮಗೆ, ಅವರ ಹೆಸರೇ ಮರ್ತೋಗಿದೆ. ಆದರೆ ಶ್ರೀರಾಮಚಂದ್ರನ್ ಯಾಕೆ ಮರ್ತಿಲ್ಲ ನಾವು? ಯುಗ ಯುಗಾಂತರದ ನೆಲೆಯಲ್ಲಿದ್ದವರು. ಶ್ರೀಕೃಷ್ಣನನ್ನ ಯಾಕೆ ಮರ್ತಿಲ್ಲ ನಾವು? 100 ವರ್ಷದ ಹಿಂದೆ ಇದ್ದಂಥ ಸ್ವಾಮಿ ವಿವೇಕಾನಂದರನ್ನ ಯಾಕೆ ಮರ್ತಿಲ್ಲ ನಾವು? ಯೋಚನೆ ಮಾಡಿ. ಆ ಲೆಕ್ಕದಲ್ಲಿ ಯಾವ ಥರದಲ್ಲಿ ನೀವು ಯೋಚನೆ ಮಾಡ್ತೀರಿ? ರಮಣ ಮಹರ್ಷಿಗಳನ್ನು ಮರೆತವರಿದ್ದಾರ? ನೋಡಿ, ರಮಣ ಮಹರ್ಷಿಗಳು ಗೊತ್ತು ನಮಗಷ್ಟೇ, ಅವರ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ. ಈ ಲೆಕ್ಕದಲ್ಲಿ ನೀವು ಯೋಚನೆ ಮಾಡಿ, ಯಾರು ಬೆಳಕಾಗಿ ಹೊರಗೆ ಬಂದು ಜಗತ್ತಿಗೆ ಯಾವತ್ತು ಸನ್ಮಾರ್ಗವನ್ನು ತೋರ್ತಾ ಕತ್ತಲೆಯಿಂದ ಮುಕ್ತರಾಗಿಸ್ತಾರೆ, ಆ ಬೆಳಕು ಯಾವತ್ತೂ ಶಾಶ್ವತ. ಈ ವಾಸ್ತವತೆಯನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಜೀವನ ದಿವ್ಯ ಜೀವನ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಬದುಕನ್ನು ಸಂಪೂರ್ಣವಾಗಿ ಬೆಳಕಾಗಿಸಿ 10 ಜನರ ಕತ್ತಲೆಯನ್ನು ಓಡಿಸುವಲ್ಲಿ ಅದು ಸಹಕಾರಿಯಾಗುವಂಥ ವ್ಯವಸ್ಥೆಗೆ ತರಬೇಕು. ಇದೇ ಮೋಕ್ಷ, ಬೇರೆ ಇನ್ನೇನು ಅಲ್ಲ. ಎಲ್ಲೋ ಒಂದು ಕಡೆ ಕೂತು ನಾವೆಲ್ಲ ಹೇಳ್ಬಿಟ್ವಿ ಬಹಳ ಯದ್ವಾ, ಭಗವಂತನ ಹತ್ತಿರ ಹೋದರೆ ನಮಗೆ ಚತುರ್ವಿಧ ಮೋಕ್ಷ ಸಿಗುತ್ತೆ. ಒಂದು ಸಾಮೀಪ್ಯ, ಇನ್ನೊಂದು ಸಾಲೋಕ್ಯ, ಇನ್ನೊಂದು ಸಾರೂಪ್ಯ, ಇನ್ನೊಂದು ಸಾಯುಜ್ಯ, ಚತುರ್ವಿಧ ಮೋಕ್ಷಗಳು. ನೋಡಿ, ನಮ್ಮ ಬೌದ್ಧಿಕವಾದಂಥ ಶಕ್ತಿ ಹೇಳೋ ಮಾತುಗಳಿವೆ, ನಮ್ಮ ತಲೆ ಹೇಳೋ ಮಾತು, ಹೃದಯದ ಮಾತಲ್ಲ ಇದು. ಸಾಮೀಪ್ಯ ಅಂದ್ರೇನು? ನಾನು ಈ ಶರೀರದಿಂದ ಮುಕ್ತನಾಗಿ ಯಾವತ್ತೂ ದೇವರ ಸಮೀಪದಲ್ಲಿ ಇರ್ತೇನೆ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಮನೆಯವರಿದ್ದಾಗೆ, ನಮ್ಮ ಹತ್ರನೇ ಇರ್ತಾರೆ, ಆದರೆ ನಮ್ಮ ಜೊತೆಲಿ ಯಾವ ಸಂಪರ್ಕನೂ ಇಲ್ಲ. ಇನ್ನೊಂದು ಸಾಮೀಪ್ಯ ಆಯ್ತಲ್ಲ, ಇನ್ನೊಂದು ಯಾವುದು? ಸಾರೂಪ್ಯ. ಸಾರೂಪ್ಯ ಅಂತಂದ್ರೆ ಆ ಭಗವಂತ, ಸಾಲೋಕ್ಯ. ಸಾಲೋಕ್ಯ ಅಂದ್ರೇನು? ಆ ಭಗವಂತನನ್ನ ನಿತ್ಯ ನೋಡ್ತಾ ಇರೋದು. ನಮ್ಮ ಮನೇಲಿ ಇರ್ತಕ್ಕಂಥ ನಮ್ಮ ಅಂತರಂಗದ ಒಬ್ಬ ವ್ಯಕ್ತಿ ಇದ್ದ ಹಾಗೆ. ಅವನು ಹಗಲು ರಾತ್ರಿ ನಾವು ಎದ್ದಾಗಲಿಂದ ಮಲಗುವವರೆಗೂ ನೋಡ್ತಲೇ ಇರ್ತಾನೆ, ಮಲಗಿದ್ದಾಗಲೂ ನೋಡ್ತಿರ್ತಾನೆ. ಇದು ಸಾಲೋಕ್ಯ. ಸಾಮೀಪ್ಯಕ್ಕಿಂತ ಸಾಲೋಕ್ಯ ಸ್ವಲ್ಪ ಮುಖ್ಯ. ಇನ್ನು ಸಾರೂಪ್ಯ,
ಅವ್ರು ಇಲ್ಲೇ ಇದ್ದಾಗ ಯಾರಾದರೂ ಬಂದರೆ ಅದೇನು ಸಮಾಚಾರ ಹೇಳಿ, ನನಗೆ ಹೇಳಿ, ಪರವಾಗಿಲ್ಲ ನಾನೇ ನೋಡ್ತೀನಿ ಅಂತ ಹೇಳಿ ಅವರ ಜವಾಬ್ದಾರಿಯನ್ನ ಹೊತ್ತು ನಿರ್ವಹಿಸುವುದು. ಸಾಯುಜ್ಯ ಅವರಲ್ಲಿ ಒಂದಾಗಿರೋದು. ಹೇಗೆ ಒಂದಾಗೋದು? ಸಕ್ಕರೆಯನ್ನು ನೀರಿನಲ್ಲಿ ಹಾಕಿದ್ರೆ ಏನಾಗುತ್ತೆ? ಸಕ್ಕರೆ ಕರಗಿ ಹೋಗುತ್ತೆ. ಸಕ್ಕರೆ ಇಲ್ಲವಾಗುತ್ತೆ, ನೀರಿನಲ್ಲಿ ಬೆರೆತೋಗುತ್ತೆ. ಇದು ಸಾಯುಜ್ಯ. ಆದರೆ ಈ 4 ಮೋಕ್ಷಗಳಿಗೂ ನಮ್ಮ ಹಿರಿಯರು ಹೇಳ್ತಾರೆ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ. ನಿನ್ನ ಪುಣ್ಯದ ದಾಸ್ತಾನು ಮುಗಿತಿದ್ದ ಹಾಗೆ ಮತ್ತೆ ವಾಪಸ್ ಬರಬೇಕು ನೀನು. ಜೋಬ್ನಲ್ಲಿ ಕಾಸು ಮುಗಿತಿದ್ದಂಗೆ ಮತ್ತೆ ಮನೆಗೆ ಬರಬೇಕಲ್ಲ, ಹಾಗೆ ಈ ಸಾಯುಜ್ಯದಲ್ಲೂ ಹಾಗೆ ಏನು ನೋಡಿ. ನೀರಿನಲ್ಲಿ ಸಕ್ಕರೆ ಕರಗಿದೆ, ಆ ನೀರನ್ನು ಬಿಸಿಲಿನಲ್ಲಿ ನೀರೇನಾಗುತ್ತೆ? ಆವಿಯಾಗಿ ಹೋಗುತ್ತೆ. ಸಕ್ಕರೆನ ಕರ್ಕೊಂಡು ಹೋಗುತ್ತೆ ಅನ್ನೋದು, ಸಕ್ಕರೆನ ಬಿಟ್ಟು ಹೋಗುತ್ತೆ. ಇದು ಸಾಯುಜ್ಯ. ಬೆರೆತರೂ ಸಹ ಅದರಂತೆ ಆಗ್ಲಿಕ್ಕಾಗಲಿಲ್ಲ. ಆದರೆ ಇದನ್ನ ಇನ್ನೂ ವಿಶೇಷವಾದಂಥ ಒಂದು ಮುಕ್ತಿಯ ನೆಲೆಯಲ್ಲಿ ಬಸವಣ್ಣ ಹೇಳ್ತಾರೆ, ಸಮರಸ ಮುಕ್ತಿ ಬಹಳ ಮುಖ್ಯ ಅಂತ. ಸಮರಸ ಅಂದ್ರೆ ಏನು ಅಂದ್ರೆ ಎರಡೂ ಒಂದರೊಳಗೊಂದು ಸೇರೋದು. ಹೇಗೆ? ಎರಡಳಿದು ಕೂಡುವುದು. ದೇವರು ನಾನು ದೊಡ್ಡವ ಅನ್ನುವಂಥ ಬಿಂಕವನ್ನು ಬಿಟ್ಟು, ಭಕ್ತ ನಾನು ಚಿಕ್ಕವ ಅನ್ನುವ ಕೀಳರಿಮೆಯನ್ನು ಬಿಟ್ಟು ಇಬ್ಬರು ಒಂದಾದರೆ ಅದು ಬೇರ್ಪಡಿಸಲಾಗದಂತಹ ಸ್ಥಿತಿ ಅಂತ ಹೇಳ್ತಾರೆ. ಎರಡಳಿದು ಕೂಡುವ ಸ್ಥಿತಿ. ಅದು ಹೇಗೆ? ಒಂದು ಉದಾಹರಣೆ ಹೇಳ್ತೇನೆ. ಒಂದು ನೀರಿನ ಒಂದು ಹನಿ ಇದೆ, ಅದನ್ನ ವಿಜ್ಞಾನಿಗಳು ವಿಧಾನ ಮಾಡಿದಾಗ ಏನು ಹೇಳ್ತಾರೆ? ಅದನ್ನ H2O ಅಂತಾರೆ. ಅಂದ್ರೆ 2 ಜಲಜನಕದ ಅಣುಗಳು, ಒಂದು ಆಮ್ಲಜನಕದ ಅಣು, ಇವೆರಡು ಸೇರ್ತು ಅಂತಂದ್ರೆ ಅದು ನೀರಾಗುತ್ತೆ, ನೀರಿನ ಹನಿ ಆಗುತ್ತೆ. ಜಲಜನಕದ ಮೂಲ ಲಕ್ಷಣ ಏನು? ಉರಿಯೋದು. ಆಮ್ಲಜನಕದ ಮೂಲ ಲಕ್ಷಣ ಏನು? ಉರಿಸುವುದು. ಆದರೆ ಇವೆರಡು ತಮ್ಮ ಮೂಲ ಗುಣಗಳನ್ನು ಬಿಟ್ಟು ಸೇರಿ ನೀರಿನ ಹನಿಯಾದ ಮೇಲೆ ಗುರಿಯನ್ನು ಆರಿಸಲಿಕ್ಕೆ ಸಹಕಾರ ಕೊಡ್ತಾವಲ್ಲ ಅವು. ಒಂದು ಉರಿಯುವ ಚೈತನ್ಯ, ಇನ್ನೊಂದು ಉರಿಸುವ ಚೈತನ್ಯ. ಆದರೆ ಅವೆರಡೂ ತಮ್ಮ ತನವನ್ನು ಕಳ್ಕೊಂಡ ಮೇಲೆ ಬೆಂಕಿಯನ್ನು ಆರಿಸುವ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ನೋಡಿ, ಒಂದು ಹಿಮಾಲಯದಲ್ಲಿರುವ ಹಿಮದ ಗಡ್ಡೆಯಿಂದ ಹಿಡಿದು ಆಕಾಶದಲ್ಲಿ ತೇಲಾಡುವ ಮೋಡಗಳವರೆಗೆ ನೀರಿನ ಎಲ್ಲ ವ್ಯಾಪ್ತಿಯಲ್ಲೂ ಸಹ ಅದು ಯಾವತ್ತೂ ಜೊತೆಯಾಗಿರ್ತಾವಲ್ವ. ಇದು ಭಗವಂತನಲ್ಲಿ ಸೇರಬೇಕಾದಂತಹ ಸ್ಥಿತಿ ಅಂತ ಹೇಳ್ತಾರೆ. ಭಗವಂತನಲ್ಲಿ ಸಂಪೂರ್ಣವಾಗಿ ಬೆರೆತು ಹೋದ ಮೇಲೆ ಆ ಗುರುಗಳ ಮಾರ್ಗದರ್ಶನದಲ್ಲಿ ಕರ್ಪೂರವನ್ನು ಉರಿ ನುಂಗಿದಂತೆ. ನೀವು ಕರ್ಪೂರವನ್ನು ಹಚ್ಚಿದ್ರೆ ಉರಿ ಮುಗಿಯೋದ್ರೊಳಗಡೆ ಕರ್ಪೂರನೂ ಅಲ್ಲಿರೋದಿಲ್ಲ. ಉರಿ ಕರ್ಪೂರ ಎರಡು ಬೆರೆತು ಹೋಗಿರ್ತವೆ, ಅದು ಯಾವುದೂ ಇರೋದಿಲ್ಲ. ಬೇರೆ ಯಾವುದೇ ವಸ್ತುಗಳನ್ನು ನೀವು ಅಗ್ನಿಗೆ ಆಹುತಿ ಮಾಡಿದ್ರೆ ಅದು ಕೊನೆಗೆ ಬೂದಿಯಾಗಿ ಉಳಿಯುತ್ತೆ, ಆದರೆ ಕರ್ಪೂರ ಉಳಿಯೋದಿಲ್ಲ. ಹೀಗೆ ಉರಿ ಕರ್ಪೂರದಂತೆ ಭಕ್ತ ಭಗವಂತನ ಸಂಬಂಧ ಬೆಳಕಾಗಿ ಬಂದ್ಬಿಡ್ಬೇಕು. ಈ ಅಂತರಂಗದ ನೆಲೆಯನ್ನ ಅತ್ಯಂತ ಸರಳವಾಗಿ ಆಚರಣೆ ಮಾಡುವಂಥ ವಿಧಾನವನ್ನು ನಮಗೆ ನಮ್ಮ ಋಷಿಮುನಿಗಳಿಂದ ಹಿಡಿದು ಎಲ್ಲ ಹೇಳಿದರು. ಇದು ಒಂಟಿಯಾಗಿ ಏನೂ ಮಾಡಲಿಕ್ಕಾಗೋದಿಲ್ಲ, ಸಹಕಾರಿಯಾಗಬೇಕು. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಹೌದು, ಇದು ಉಪನಿಷತ್ತಿನ ಶಾಂತಿ ಮಂತ್ರ. ಎಲ್ಲರೂ ಹೇಳ್ತಾ 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 ಕಾಲ ಆಗ್ತಾ ಇದ್ದೀವಲ್ಲ. ಇದನ್ನು ದಿವಸ ಪಾರಾಯಣ ಮಾಡಿ ಹೇಳುವವರು ಈ ಗುಣಗಳನ್ನು ರೂಪಿಸ್ಕೊಂಡಿದ್ದಾರ? ಅದಿಲ್ಲದೆ ಇದ್ರೆ ಆ ಮಾತಿನ ಪರಿಣಾಮ ಏನು? ಸಮಾನೀವ ಆಕೂತಿ ಸಮಾನ ಹೃದಯ ನಿವಹ
ಸಮಾನಮಸ್ತು ವೋ ಮನಃ ಯಥಾವಹ ಸುಸಹಾಸತಿ. ನಮ್ಮ ಶಾರೀರಿಕವಾಗಿ ನಾವು ಏರುಪೇರುಗಳನ್ನು ತಾಳಬಾರದು. ಮನಸ್ಸು ಒಂದಾಗಿರಬೇಕು, ಬುದ್ಧಿ ಒಂದಾಗಿರಬೇಕು, ಚಿಂತನೆ ಒಂದಾಗಿರಬೇಕು. ಅದರಲ್ಲಿ ಬಿಚ್ಚಿ ಬೇರಿರಿಸಲಾಗದ ಹೊಂದಾಣಿಕೆ ಇರಬೇಕು ಅಂತ ಹೇಳ್ತಾರೆ. ಇವೆಲ್ಲ ನಾವು ಓತಪ್ರೋತವಾಗಿ ಮಂತ್ರೋಚ್ಚಾರಣೆ ಮಾಡಿಬಿಡ್ತೇವೆ. ನಾವು ಆ ಮಂತ್ರದ ಒಳ ಅರ್ಥದ ಬಳಿಗೆ ಹೋಗುವಷ್ಟು ನಮಗೆ ವ್ಯವಧಾನವೂ ಇಲ್ಲ, ಆಸಕ್ತಿನೂ ಇಲ್ಲ. ಹಾಗಾದರೆ ಇದರ ಪರಿಣಾಮ ಏನು ನೋಡಿ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ದ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಂಥ ಅದ್ಭುತವಾದ ಮಾತು. ಈಶ್ವರನು ಪ್ರತಿಯೊಂದು ಜೀವಿಯ, ಈ ಜಗತ್ತಿನ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಅಂತರಂಗದಲ್ಲಿ ಮನೆ ಮಾಡಿಕೊಂಡಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ತಿಷ್ಠತಿ ಅರ್ಜುನ. ಎಂಥ ಅದ್ಭುತವಾದ ಮಾತು. ಹೇಳಿದವರು ಯಾರು? ಸಾಕ್ಷಾತ್ ಮಹಾವಿಷ್ಣುವಿನ 8ನೇ ಅವತಾರ ಕೃಷ್ಣ ಪರಮಾತ್ಮ ಹೇಳಿದ ಮಾತಿದು. ಅವನ ಮಾತಿನಲ್ಲಿ ನಮಗೆ ನಂಬಿಕೆ ಇಲ್ವಾ? ಅಯ್ಯೋ, ಯಾರು ಹೇಳಿದ್ದು? ನಂಬುತ್ತೇವೆ ನಾವು. ಪ್ರತಿನಿತ್ಯ ಗೀತಾ ಪಾರಾಯಣ ಮಾಡ್ತೇವೆ, ಗೀತಾ ಸಪ್ತಾಹ ಮಾಡ್ತೇವೆ, ಗೀತಾ ಭಜನೆ ಮಾಡ್ತೇವೆ, ಹೇಳ್ತಲೇ ಇರ್ತೇವೆ, ಹೇಳ್ತಲೇ ಇದ್ದೇವೆ. ಇದನ್ನ ನಾವು ಅರಿತು ನಡೆದಿದ್ದೇವ? ಈ ಮಾತಿಗೆ ಆಚಾರ್ಯ ಭಗವತ್ಪಾದರು ಶಂಕರಾಚಾರ್ಯರು ಸಹ ಇದನ್ನ ಅನುಮೋದಿಸುವಂಥ ಒಂದು ಸ್ತೋತ್ರವನ್ನು ಅವರು ಹೇಳಿದರು. ಆತ್ಮತ್ವಂ ಗಿರಿಜಾಮತಿ ಸಹಚರಾಹ ಪ್ರಾಣಾಹ ಶರೀರಂ ಗ್ರಹ. ನೋಡಿ ಎಷ್ಟು ಸ್ವಾರಸ್ಯ ಹೇಳಿದ್ದಾರೆ. ಒಳಗಿರ್ತಕ್ಕಂಥ ಚೈತನ್ಯ ಇದೆಯಲ್ಲ, ಅದೇ ನೀನಪ್ಪ. ನನ್ನ ಬುದ್ಧಿ ಇದೆಯಲ್ಲ, ಇದು ಪಾರ್ವತಿ. ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇತ್ಯಾದಿಗಳೆಲ್ಲ ಏನಿವೆಯಲ್ಲ, ಇವೆಲ್ಲವೂ ಸಹ ನಿನ್ನ ಸೇವಕರು. ಈ ಶರೀರ ನಿನ್ನ ಮನೆ. ಪೂಜಾತೆ ವಿಷಯೋಪಭೋಗ ರಚನಾ. ನಾವು ಏನೇನು ಮಾಡ್ತೇವೆ ಅದೆಲ್ಲವೂ ನಿನ್ನ ಪೂಜೆಯ ಒಂದೊಂದು ಭಾಗ. ನಿದ್ರಾ ಸಮಾಧಿ ಸ್ಥಿತಿ. ನಾವು ನಿದ್ದೆ ಮಾಡ್ತೇವಲ್ಲ, ಇದು ಸಮಾಧಿ ಸ್ಥಿತಿಯ ಟ್ರೈಲರ್ ಫಿಲಮ್. ನಾನು ಹೇಳ್ತೀನಿ ಅದನ್ನು. ಇವಾಗ ಕೆಲಸ ಮಾಡಿ ನೀವು ಮಲಗ್ಕೊಳ್ತೀರಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಆವಾಗ ನಾನು ಎಲ್ಲಿ ಮಲಗಿದ್ದೀನಿ ಅಂತ ಗೊತ್ತಾ ನಿಮಗೆ? ಮನೇಲಿ ಮಲಗಿದ್ದೀನೋ, ಕಾಡಿನಲ್ಲಿ ಮಲಗಿದ್ದೀನೋ, ಮಂಚದ ಮೇಲೆ ಮಲಗಿದ್ದೀನೋ, ನೆಲದ ಮೇಲೆ ಮಲಗಿದ್ದೀನೋ ಗೊತ್ತಾ ನಿಮಗೆ? ನಾನು ಹುಲಿನೋ, ಬೆಕ್ಕೋ, ಹಾವೋ, ಮನುಷ್ಯನೋ ಅಂತ ನಿಮಗೆ ಗೊತ್ತಾ? ನಾನು ಹೆಣ್ಣು, ಗಂಡು, ಹುಡುಕ, ಮುದುಕಿ ಇದಾದರೂ ಗೊತ್ತಾ? ಏನೂ ಇಲ್ಲ. ನೀವು ಮಲಗಿದ್ದೀರಿ. ನಾನು ಮಲಗಿದ್ದೇನೆ ಎನ್ನುವ ಪ್ರಜ್ಞೆ ಇದೆಯಾ ಆವಾಗ? ಅದೂ ಇಲ್ಲ. ಆದರೆ ಎದ್ದ ಮೇಲೆ ನೀವು ಹೇಳ್ತೀರಿ, ಬಹಳ ಚೆನ್ನಾಗಿ ನಿದ್ದೆ ಮಾಡಬೇಕು ನೋಡಿ. ಇದು ಜಗವನ್ನೊಳಗೊಂಡ ಅನುಭವದ ನೆಲೆ. ಇದನ್ನು ಹೇಳಿದ್ರು ನಿದ್ರಾ ಸಮಾಧಿ ಸ್ಥಿತಿ. ದೇವರು ಆ ಸ್ಥಿತಿಯಲ್ಲಿ ನೀವು ನಿರಂತರ ಇರಬೇಕು, ಹೊರಗಡೆ ಒಳಗಡೆ ಎಲ್ಲದರಲ್ಲೂ ಅನ್ನೋದಕ್ಕೆ ಒಂದೊಂದು ದಿವಸ ನಮಗೆ ಒಂದೊಂದು 2-3 ಗಂಟೆ ನಮಗೆ ಟ್ರೈಲರ್ ತೋರಿಸ್ತಾನೆ. ಆದರೆ ಅದ್ರ ಕಡೆ ಗಮನನೇ ಇಲ್ಲ ನಮಗೆ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ನಾವೇನು ಓಡಾಡ್ತೇವಲ್ಲ ಅದೆಲ್ಲ ಪರಮಾತ್ಮ ನಿನ್ನನ್ನು ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ. ಸ್ತೋತ್ರಾಣಿ ಸರ್ವಾಗಿರಹ. ನಾವೇನು ಮಾತಾಡ್ತೇವೆ ಅದೆಲ್ಲವೂ ಸಹ ನಿನ್ನ ಸ್ತುತಿ. ಯದ್ಯತ್ ಕರ್ಮ ಕರೋಮಿ. ನಾನೇನೇನು ಕರ್ತವ್ಯ ಕೆಲಸ ಮಾಡ್ತೇನೆ, ತತ್ತದಖಿಲಂ ಅವೆಲ್ಲವೂ ಸಹ ಶಂಭೋ ತವಾರಾಧನ. ನಿನ್ನ ಅರ್ಚನೆ, ನಿನ್ನ ಪೂಜೆ. ನೋಡಿ ಈ ಮಾತು ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ ಹೇಳದಂಥ ಮಾತಿಗೆ ಸಂವಾದಿಯಾಗಿದೆ ತಾನೆ, ಸಮನ್ವಯವಾಗಿದೆ ತಾನೆ. ಇದಿಷ್ಟನ್ನು ನಾವು ಇಟ್ಟುಕೊಂಡು ಜಾಗೃತ ಅವಸ್ಥೆಯಲ್ಲಿ ಇದನ್ನು ನಾವು ನೋಡ್ತಾ ಹೋದರೆ ಆಗ ನಾವು ಯಾರನ್ನು ನೋಡ್ತೇವೆ? ನಾನು ಇಲ್ಲಿ ಕೂತಿದ್ದೇನೆ, ಇಲ್ಲಿರುವ ನೀವೆಲ್ಲರೂ ಸಹ ನಡೆದಾಡುವ ಗುಡಿಗಳು, ಮೊಬೈಲ್ ಟೆಂಪಲ್ಸ್. ನೀವೆಲ್ಲ ಇದ್ದೀರಲ್ಲ, ನೀವೆಲ್ಲ ನಡೆದಾಡುವ ಗುಡಿಗಳು. ಒಂದು ಮಣ್ಣಿನ ಗುಡಿ, ಒಂದು
ಮರದ ಗುಡಿ, ಒಂದು ಇಟ್ಟಿಗೆ ಗುಡಿ, ಒಂದು ಚಿನ್ನದ ಗುಡಿ, ಒಂದು ಬೆಳ್ಳಿ ಗುಡಿ, ಹೊರಗಿನ ಆಕಾರ ಬೇರೆ, ಒಳಗಿರೋ ದೇವರಲ್ಲಿ ಏನಾದರೂ ವ್ಯತ್ಯಾಸ ಹೇಳ್ತೀರೇನು? ಗುಡಿಸಲಲ್ಲಿರುವ ಗಣಪತಿಗೂ ಚಿನ್ನದ ಮಹಲ್ನಲ್ಲಿರುವ ಗಣಪತಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಗಣಪತಿ ಅಲ್ಲಿದ್ದಾಗ ಅವೆಲ್ಲವೂ ಗಣಪತಿ ಗುಡಿ ಎನಿಸ್ಕೊಂಡು. ಹಾಗೆ ಈ ಶರೀರದ ವ್ಯವಸ್ಥೆ ಏನೇ ಇರಲಿ, ಆ ಒಳಗಿರ್ತಕ್ಕಂಥ ಎಲ್ಲದಲ್ಲಿಯೂ ಆ ಪರಮಾತ್ಮ ಶಿವನ ಇದ್ದಾನೆ ಅಂತ ಅನ್ನುವಂಥ ಪ್ರಜ್ಞೆ ನನಗೆ ಒಳಗಡೆ ಜಾಗೃತಿಯಾದರೆ ನಾನು ನೋಡೋದೇನನ್ನ? ಇದನ್ನೇ ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಅಂತ ಹೇಳಿದ್ರು. ನಾವು ಅದನ್ನು ಹೊರಗಡೆ ಬೌದ್ಧಿಕವಾಗಿ ನಾವು ಮಾತಾಡ್ತೀವಿ, ಅಲ್ಲಿ ಇಲ್ಲಿ ಅದೆಲ್ಲ ಆಹಾ ಓಹೋ ಅಂತ ಹೇಳ್ತೀವಿ. ಅನುಭವದ ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ಈ ಅಂತಃಪ್ರಜ್ಞೆ ನನಗೆ ಜಾಗೃತವಾದಾಗ ನನಗೆ ಕಾಣುವುದು ಭಗವಂತನ ವಿಶ್ವರೂಪ. ನಾನು 2 ಕಣ್ಣುಗಳಿಂದ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೇನೆ. ನೀವೆಲ್ಲ ನಡೆದಾಡುವ ಗುಡಿಗಳು, ನಿಮ್ಮ ಅಂತರಂಗದಲ್ಲಿ ಶಿವಚೈತನ್ಯ ಇದೆ ಎಂದಾಗ ನಾನು ಹೆಂಗೆ ನೋಡ್ತೇನೆ? ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ ತೆರಹಿಲ್ಲದೆ ಎನ್ನೋಳು ಸಮರಸವ ತೋರಿದ ಗುರುವೇ ಶರಣಾರ್ಥಿ. ಇದನ್ನು ಹೇಳಿದಂಥ ಗುರುಗಳಿಗೆ ನಾವು ಶರಣಾರ್ಥಿ ಹೇಳಬೇಕಂದ್ರೆ ಈ ಪ್ರಜ್ಞೆ ನಮಗೆ ಜಾಗೃತವಾಗಬೇಕು. ಆವಾಗ ಏನಾಗುತ್ತೆ? ಭಗವಂತನನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಇದನ್ನ ಅಪ್ಪ ಬಸವಣ್ಣವರು ಹೇಳಿದ್ರು. ದೇವರು ಕೇಳಿದ್ನಂತೆ ಬಸವಣ್ಣನ. ಬಸವಣ್ಣ ಬಾಯಲ್ಲಿ ಯಾರು ಭಕ್ತರು ಪ್ರಪಂಚದಲ್ಲಿ ಭಕ್ತರಿದಾರ ಅಂತ ಕೇಳಿದ್ನಂತೆ. ಒಂದು ರೂಪಕವಾದಂಥ ವಚನ ಇದೆ. ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಅದಕ್ಕೆ ಬಸವಣ್ಣ ಹೇಳಿದಂತೆ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ನಾನೋರ್ವನೇ ಭಕ್ತ. ದೇವರು ಹುಕ್ಕು ಮೇಲಿಟ್ಕೊಂಡು, ಹಾಗಾದ್ರೆ ಬೇರೆಯವರು ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ. ನೋಡಿ, ಈ ವಚನ ನಾನು ಶಂಕರಾಚಾರ್ಯರ ಮಾತು, ಭಗವದ್ಗೀತೆಯ ಉಪದೇಶ, ಏನಾದರೂ ವ್ಯತ್ಯಾಸ ಇದೆಯಾ? ಅದು ದ್ವಾಪರ ಯುಗದಲ್ಲಿ ಹೇಳಿದ್ದು, ಇದು 7ನೇ ಶತಮಾನದಲ್ಲಿ ಹೇಳಿದ್ದು, ಇದು 12ನೇ ಶತಮಾನದಲ್ಲಿ ಹೇಳಿದ್ದು. ಕಾಲದ ಗತಿ ಭಾಷೆ ಬೇರೆ ಇರ್ಬೋದು, ಆದರೆ ಒಳಗಿನ ತಿರುಳು ಒಂದೇ ಅಲ್ವ. ಇವತ್ತು ಈ ಮನುಕುಲ ಜಗತ್ತಿಗೆ ಬೆಳಕಾಗಬೇಕಾದ್ರೆ ನಮ್ಮ ದಿವ್ಯ ಜೀವನದಿಂದ ಈ ಗುಣಗಳನ್ನು ಜಗತ್ತಿಗೆ ಹರಡುವ ಕೆಲಸ ನಮ್ಮಿಂದ ಆಗಬೇಕು. ಬೆಳಕು, ಒಂದು ಜ್ಯೋತಿಯನ್ನು ನಾವು ಎತ್ಕೊಂಡು ಹೋದರೆ ಆ ಜ್ಯೋತಿ ಕೇವಲ ತನಗಾಗಿ ಉರಿಯೋದಿಲ್ಲ. 16 ವರ್ಷದ ಕತ್ತಲೆಯನ್ನು ಅದು ಜ್ಯೋತಿ ಪ್ರವೇಶ ಮಾಡಿದ ತಕ್ಷಣ ಪರಿವರ್ತನೆ ಆಗಿಬಿಡುತ್ತೆ. ನಾವು ಈಗ ಜ್ಯೋತಿ ಹಚ್ಚಿದ್ದೇವೆ, ಕತ್ತಲೆ 1000 ವರ್ಷದ್ದು. ಆದರೆ ಆ ಗವಿಗೆ ಜ್ಯೋತಿ ತೆಗೆದುಕೊಂಡು ಹೋಗ್ತಿದ್ದಾಗೇನೆ ಕತ್ತಲೆ ಹೇಳ ಹೆಸರಿಲ್ಲದಂತೆ ಮಾಯವಾಗಿಬಿಡುತ್ತೆ. ಹೌದಲ್ವಾ? ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ ಈ ಎಲ್ಲ ಮಾನವ ಜನಾಂಗದ ಅಂತರಂಗದಲ್ಲಿರುವಂಥ ಈ ಕತ್ತಲೆಯನ್ನು ಓಡಿಸಲಿಕ್ಕೆ ದಿವ್ಯ ಜೀವನದ ಜ್ಯೋತಿಯನ್ನು ನಾವು ಹಚ್ಚಬೇಕಾಗಿದೆ. ಎಲ್ಲರೂ ಎಲ್ಲರಲ್ಲಿ ಭಗವಂತನನ್ನು ನೋಡೋದಾದರೆ ರಷ್ಯಾ ಉಕ್ರೇನ್ ಮೇಲೆ ಬೀಳುತ್ತಾ, ಇಸ್ರೇಲು ಹಮಾಸ್ ಬಡ್ದಾಡ್ತವ, ಒಬ್ಬರಿಗೊಬ್ಬರು ಮೆರೆದಾಡ್ತಾರೆ. ಯೋಚನೆ ಮಾಡಿ, ಅಜ್ಞಾನದ ಪರಿಣಾಮ, ಅಹಂಕಾರದ ವಿಚಿತ್ರ, ಇವೆಲ್ಲ ಈ ರೀತಿ ನಡೀತಾ ಇದೆ. ಇದನ್ನು ಬಗೆಹರಿಸಬೇಕಾಗಿಲ್ಲ, ಕಾಲ ಬರ್ತದೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಭಗವಂತ ಇಷ್ಟೆಲ್ಲ ಹೇಳಿ ಭಗವಂತ ಒಂದು ಹೇಳ್ದ, ಮಮ ಮಾಯಾ ದುರತ್ಯಯ. ಭಗವದ್ಗೀತೆಯಲ್ಲಿ ಹೇಳಿದ ಮಾತು, ನನ್ನ ಮಾಯೆಯನ್ನು ಮೀರ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಂಥ ವಿಚಿತ್ರ ಇದೆ. ಅವನು ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಸಾವಿರಾರು ಜನಗಳಲ್ಲಿ ಕೆಲವರು ಇದರಲ್ಲಿ ಪ್ರಯತ್ನ ಮಾಡ್ತಾರೆ. ಯತತಾಮಪಿ ಸಿದ್ಧಾನಾಂ. ಆ ರೀತಿ ಪ್ರಯತ್ನ ಮಾಡುವ ಸಾವಿರಾರು ಜನಗಳಲ್ಲಿ
ಯಾರೋ ಒಬ್ಬರು ವಾಸ್ತವತೆಯನ್ನು ತಿಳಿತಾರೆ. ಇದು ಪ್ರಪಂಚದ ನಿಯಮ. ನೋಡಿ, ನಮ್ಮ ಹಳ್ಳಿಯಿಂದ ಹಿಡಿದು ನಮ್ಮ ಬೀದಿಯಿಂದ ಹಿಡಿದು ಎಲ್ಲರೂ ನಮ್ಮ ಹುಡುಗರು ರನ್ನಿಂಗ್ ರೇಸ್ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಬೆಂಗಳೂರಿನ ಗುಂಪಿನಲ್ಲಿ ಶ್ರೇಷ್ಠವಾಗಿ ಒಂದು 4 ಜನ ಬರ್ತಾರೆ. ಕರ್ನಾಟಕದ ಪ್ರತಿನಿಧಿಗಳಾಗಿ ಒಂದು 4 ಜನ, ಅದರಲ್ಲಿ ಸಾವಿರಾರು ಜನದಲ್ಲಿ 4 ಜನ ಬರ್ತಾರೆ. ದೇಶದ ಪ್ರತಿನಿಧಿಗಳಾಗಿ ಅದರಲ್ಲಿ ಸಾವಿರಾರು ಜನದಲ್ಲಿ ಒಂದು 10 ಜನ ಆಯ್ಕೆ ಆಗ್ತಾರೆ. ಅವರು ಒಲಿಂಪಿಕ್ ಹೋಗ್ತಾರೆ ಪ್ಯಾರಿಸ್ಗೆ. ಅದರಲ್ಲಿ ಮೊದಲನೇ ಸಾಲಿನಲ್ಲಿ ಓಡಲಿಕ್ಕೆ ಅವಕಾಶ ತೆಗೆದುಕೊಳ್ಳುವವರು ಆ ಬಂದಿರುವವರಲ್ಲಿ ಯಾರು 10 ಜನ ಪ್ರಮುಖರೋ ಅವರನ್ನು ಮೊದಲನೇ ಸಾಲಿನಲ್ಲಿ ನಿಲ್ಲಿಸ್ತಾರೆ. ಆ 10 ಜನದ ಓಟದಲ್ಲಿ 3 ಮಾತ್ರ ಚಿನ್ನ, ಬೆಳ್ಳಿ, ಕಂಚು ಸಿಗುತ್ತೆ. ಹಾಗಾದ್ರೆ ಇಷ್ಟು ಜನ ಯಾಕೆ ಪುಕ್ಸಟ್ಟೆ ಸುಮ್ಮನೆ ಓಡಬೇಕು, ಮನೇಲಿ ಇರೋಣ ಅಂತಂದ್ರೆ ಆಗುತ್ತದು. ನೋಡಿ, ಇದನ್ನೇ ಭಗವದ್ಗೀತೆಯಲ್ಲಿ ಹೇಳೋ ಮಾತು ಎಷ್ಟು ಸ್ವಾರಸ್ಯ ಇದೆ. ಮನುಷ್ಯರ 1000 ಜನದಲ್ಲಿ ಸ್ವಲ್ಪ ಆಧ್ಯಾತ್ಮದ ಚಿಂತನೆ ಕಡೆ ಮನಸ್ಸು ಹೋಗುತ್ತೆ, ಆದರೆ ಕೆಲವರು ದಿವ್ಯ ಜೀವನ ಸಂಘಕ್ಕೆ ಬರ್ತಾರೆ, ಎಲ್ಲ ಬರಲ್ಲ. ಇಲ್ಲಿ ಬಂದವರಲ್ಲಿ ಕೆಲವರಿಗೆ ಆ ಮಾನಸಿಕವಾಗಿ ಆ ತಳಮಳ, ತುಡಿತ ಭಗವಂತ ಗುರುಗಳ ಹತ್ರ ಕರ್ಕೊಂಡು ಕುಂಡಿಸ್ಬಿಡ. ನೋಡಿ ಹೇಗಿದೆ ಕ್ಲಾಸ್. ಭಗವಂತ ಯಾವ ರೀತಿ ನಮ್ಮನ್ನು ವಿಭಜನೆ ಮಾಡ್ತಾನೆ. ಈ ಲೆಕ್ಕದಲ್ಲಿ ನಮ್ಮ ಆಲೋಚನೆಯನ್ನ, ನಮ್ಮ ವ್ಯವಸ್ಥೆಯನ್ನ ಸರಿಯಾದಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾದ ನಮ್ಮ ಕರ್ತವ್ಯ ಅಲ್ವಾ? ಈ ನಡೆಸೋಂಥ ಪ್ರಯತ್ನ ಯಾರು ಮಾಡಬೇಕು? ಭಗವಂತ ಹೇಳಿದ, ನೀನು ನಿತ್ಯ ನಿರಂತರವಾಗಿ ಮಾಡ್ತಾ ಇರು, ನಾನು ಮಾಡ್ತಾ ಇದ್ದೇನೆ ಎನ್ನುವ ಭಾವನೆ ನಿನ್ನಲ್ಲಿ ಬರಬಾರದು. ನಾನು ಅನ್ನೋದನ್ನು ಬಿಟ್ಟುಬಿಡು. ಇದನ್ನೇ ತುಳಸಿದಾಸ ಹೇಳಿದ್ರು, ತೇರಾ ತುಜ್ಕೋ ಅರ್ಪಣ್ ಫಲ ಕ್ಯಾ ಲಾಗೆ ಮೇರಾ. ನಿನ್ನದನ್ನ ನಿನಗೆ ಕೊಡೋದರಲ್ಲಿ ನಂದೇನಿದೆಯಪ್ಪ. ದಾಸರು ಹೇಳಿದ್ರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು, ಹರಿಯ ಕರುಣದಲಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು. ಒಂದು ಹಿಂದಿ, ಒಂದು ಕನ್ನಡ. ಎಲ್ಲರಿಗೂ ಸಂಸ್ಕೃತ ಬರೋದಿಲ್ವಲ್ಲ, ಅದಕ್ಕೋಸ್ಕರ ಅವರು ಇದನ್ನು ಹೇಳಿದ್ರು. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳಿದ ಸಂಸ್ಕೃತದಲ್ಲಿ, ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ. ನೋಡಿ, ಬದುಕಿನ ವ್ಯವಸ್ಥೆಯಲ್ಲಿ 4 ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟಿದ್ದಾನೆ ಭಗವಂತ. ಕರ್ಮಣ್ಯೇವಾಧಿಕಾರಸ್ತೆ, ನೀನು ಶ್ರದ್ಧೆಯಿಂದ, ನಿಷ್ಠೆಯಿಂದ ತನ್ಮಯನಾಗಿ ಮಾಡಬೇಕಾದದ್ದು ಕರ್ತವ್ಯ ಅಷ್ಟೇ. ಮಾ ಫಲೇಶು ಕದಾಚನ, ಇದರಿಂದ ಏನು ಸಿಗುತ್ತೆ? ನನಗೆ ಸಿಗುತ್ತಾ? ಇದರಿಂದ ಯಾವ ಕೀರ್ತಿ ಸಿಕ್ತು? ಏನು ಸಿಕ್ಕಲಿಲ್ಲ, ಇದನ್ನು ಯಾಕೆ ಮಾಡಬೇಕು? ಈ ದ್ವಂದ್ವ, ಈ ದುರ್ಬುದ್ಧಿ ಬೇಡ. ಅಷ್ಟೇ ಅಲ್ಲ, ಮಾಡ್ತೀಯ, ಇದು ನನ್ನಿಂದಾಯ್ತು ಅಂತ ಹೇಳಿ ಬೋರ್ಡ್ ಹಚ್ಚಲಿಕ್ಕೆ ಹೋಗಬೇಡ. ಮಾ ಕರ್ಮ ಫಲ ಹೇತುರ್ಭೂಹು. ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ, ದೇವರಿಗೆ ಕಿರೀಟ ಕೊಡ್ತೀವಿ. ನಾವು ಕಿರೀಟ ದೇವರಿಗೆ ಧರಿಸ್ತಾರೆ, ಆದರೆ ಕೊಟ್ಟವನಿಗೆ ನಾನು ಕೊಟ್ಟವ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಅಂತನ್ನುವಂಥ ಇಚ್ಛೆ ಕಿರೀಟದ ಮೇಲೆ ಇಂಥವನ ದಾನ ಭಕ್ತಿ ಅಂತ ದೊಡ್ಡದಾಗಿ ಹಾಕ್ತಾನೆ. ಕಿರೀಟಕ್ಕಿಂತ ಅದು ಎತ್ತರವಾಗಿ ಕಾಣಬೇಕು, ಇಂಥವನು ಕೊಟ್ಟವ ಅಂತ. ಇದು ಬೇಕೇನು? ಮಾ ಕರ್ಮ ಫಲ ಹೇತುರ್ಭೂಹು. ಮತ್ತೆ ನನ್ನ ಹೆಸರು ಹಾಕೊಳಂಗಿಲ್ಲ, ಅದರ ಫಲ ಏನು ಅಂತಲೂ ಗಮನಿಸಂಗಿಲ್ಲ. ಮತ್ತೆ ಜ್ಞಾನಾಕಯ ಮಾಡಬೇಕು ಅಂತ ಅತಿ ಬುದ್ಧಿವಂತರು ಇರ್ತಾರಲ್ಲ, ಅವ್ರಿಗೂ ಹೇಳ್ತಾನೆ, ಮಾತೇ ಸಂಗೋಸ್ತ್ವ ಕರ್ಮಣಿ. ನೀನು ಸೋಮಾರಿಯಾಗಿ ನಿಷ್ಕ್ರಿಯನಾಗಿ ಕೂತ್ಕೊಳ್ಬೇಡ. ದೇವರು ನಮಗೆ ಕೊಟ್ಟಿದಾನಲ್ಲ ನಮ್ಮ ಹೃದಯ ಎನ್ನುವ ಯಂತ್ರ, ಅದು ನಾವು ಈ ಜಗತ್ತಿಗೆ ಬಂದಾಗಿನಿಂದ ಹಿಡಿದು ಜಗತ್ತು ಬಿಟ್ಟೋಗುವವರೆಗೂ ಅದು ತನ್ನ ಕರ್ತವ್ಯ ನಿಲ್ಲಿಸುತ್ತಾ, ಅದು ಸಿಸ್ಟಾಲಿಕ್, ಡಯಸ್ಟಾಲಿಕ್, ಲಬ್ ಡಬ್ ಲಬ್ ಡಬ್ ಯಾವತ್ತಾದ್ರೂ ರಜೆ ತಗೊಂಡಿದ್ಯಾ? ರಜೆ ತೆಗೆದುಕೊಂಡ್ರೆ ನೀವೇ ಇಲ್ಲ. ಭಗವಂತನ ಸೃಷ್ಟಿಯಲ್ಲಿ ನೋಡಿ, ಅಷ್ಟೇ ಅಲ್ಲ, ನಿಮ್ಮ ರಕ್ತದ ಕಣಕಣಗಳು ಇಡೀ ಶರೀರದಲ್ಲಿ ಸುತ್ತಾಡ್ತಾ ಇದೆ.
ಏನು ಮಾಡ್ತಾ ಹೋಗು, ಶರೀರದ ಬೇರೆ ಬೇರೆ ಕಣಗಳಿಗೆ ಜೀವಶಕ್ತಿಯನ್ನು ತುಂಬಿ ಅದರಲ್ಲಿ ಇರ್ತಕ್ಕಂಥ ವೇಸ್ಟೇಜ್ ಅನ್ನ, ಇಂಗಾಲವನ್ನು ಸಂಗ್ರಹ ಮಾಡಿ ಮತ್ತೆ ತಂದು ಅದನ್ನು ಪರಿಶುದ್ಧ ಮಾಡಿ ಎಷ್ಟು ಕೆಲಸ ಮಾಡ್ತಾ ಇದೆ. ಇವೆಲ್ಲ ನಾನು ಅನ್ನೋದಲ್ಲ, ನಾಹಂ ಕರ್ತ ಹರಿಃ ಕರ್ತ ಅಂತ ಮಾಡುವಂತ ಕೆಲಸ. ಮಾಡುವಾತ ನಾನಲ್ಲ. ಇದನ್ನ ಬಸವಣ್ಣ ಹೇಳ್ತಾರೆ ನೋಡಿ, ಮಾಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ನೀಡುವಾತ ನಾನಲ್ಲ. ಮತ್ತೆ ಮಾಡೋರು ಯಾರು? ಮನೆಯಲ್ಲಿ ಬಂದಿರತಕ್ಕಂಥ ಅಡಿಗೆ ತಾಯಿ ಬರಲಿಲ್ಲ ಅಂತ ಹೇಳಿದ್ರೆ ಮನೆ ಯಜಮಾನಿ ತಾನೇ ಅಡಿಗೆ ಮಾಡ್ತಾಳಲ್ಲ, ಹಾಗೆ ಮನೆಯ ತೊತ್ತಲಸಿದಡೆ ಮನೆಯೊಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ. ಮಾಡುವಂಥ ವ್ಯವಸ್ಥೆಯಲ್ಲಿ ನೋಡಿ, ಇವೆಲ್ಲ ಆತ್ಯಂತಿಕವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮೂಲ ಸೂತ್ರಗಳು. ಕಾಲಕ್ಕೆ ತಕ್ಕಂತೆ ಅದನ್ನ ನಮ್ಮ ಜನಗಳ ಮನಸ್ಸಿನಲ್ಲಿ ಬಿತ್ತುವಂಥ ವ್ಯವಸ್ಥೆಯನ್ನ ಎಲ್ಲ ಸಂತರು, ದಾಸರು, ಶರಣರು ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಒಂದು ಹೊಂದಾಣಿಕೆ ಇದೆ ಅಂತಂದ್ರೆ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಅದ್ಭುತವಾಗಿರುವಂಥ ವ್ಯವಸ್ಥೆ ಇದೆ. ಹಾಗಾದ್ರೆ ಜೀವನದಲ್ಲಿ ನೀನು ಹೇಗೆ ಕೆಲಸ ಮಾಡಬೇಕು? ಮಾಡುವಂತಿರಬೇಕು, ಶ್ರದ್ಧೆಯಿಂದ ಅದನ್ನು ಮಾಡಬೇಕು. ಮಾಡದಂತಿರಬೇಕು, ನಾನು ಮಾಡ್ತಾ ಇದ್ದೀನಿ ಎನ್ನುವ ಅಹಂಕಾರ ಅಲ್ಲಿ ಬರಬಾರದು. ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತ ಬೆರೆಯುತ್ತ ನೆನೆಯದಂತಿರಬೇಕು. ಅಂತರಾಗಿ ನೋಡಿ, ಅದನ್ನ ನಮ್ಮ DVG ಅವರು ಹೇಳ್ತಾರೆ ಬಹಳ ಅದ್ಭುತವಾಗಿ. ಯೋಗ ಅಂದ್ರೇನು? ಬರೀ 60, 70, 120 ಆಸನಗಳು ಹಾಕಿ ಎಷ್ಟು ಅದ್ಭುತ ಅಪ್ಪ ಅಂತ ಅನ್ನಿಸ್ಕೊಳ್ಳೋದು ಯೋಗ ಅಲ್ಲ. ಯೋಗ ಮಾರ್ಗ ಯಾವುದು ಅನ್ನೋದನ್ನ DVG ಹೇಳ್ತಾರೆ. ಹೊರಗೆ ಲೋಕಾಸಕ್ತಿ. ಈ ಪ್ರಪಂಚದಲ್ಲಿ ನನ್ನ ಕರ್ತವ್ಯ, ನನ್ನ ವ್ಯವಸ್ಥೆ, ನಾನು ಮಾಡಬೇಕಾದ ಕೆಲಸ, ನನ್ನ ಆಲೋಚನೆಗಳು, ಮುಂದಾಲೋಚನೆಗಳು ಇವನ್ನೆಲ್ಲ ಸರಿಯಾದ ರೀತಿಯಿಂದ ಇಟ್ಟುಕೊಳ್ಳುವುದು ಹೊರಗೆ. ಹೊರಗೆ ಲೋಕಾಸಕ್ತಿ, ಒಳಗೆ ಪೂರ್ಣ ವಿರಕ್ತಿ. ಒಳಗೆ ಯಾವುದನ್ನು ಇದ್ಯಾವುದು ನಂದಲ್ಲ ಅಂತ ಅನ್ನುವಂಥ ನಿರ್ಲಿಪ್ತತೆಯ ನಿಜಾನುಭವ ಅಂತರಂಗದಲ್ಲಿ ಇರಬೇಕು. ಹೊರಗೆ ಲೋಕ ಧ್ಯಾನ. ಈ ಪ್ರಪಂಚ ಏನಾಗ್ತಾ ಇದೆ, ಅದೇನಾಗ್ತಾ ಇದೆ, ಇದೇನಾಗ್ತಾ ಇದೆ, ಅದನ್ನು ಯಾವ ರೀತಿ ಸುಧಾರಿಸಬೇಕು, ನನ್ನ ಕರ್ತವ್ಯ ಏನು ಅನ್ನೋದು ಹೊರಗಡೆ ಲೆಕ್ಕಾಚಾರ. ಹೊರಗೆ ಲೋಕ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ನಾನು ಯಾವ ಜವಾಬ್ದಾರಿ ಹೊತ್ಕೊಂಡಿದ್ದೇನೆ ಆ ಜವಾಬ್ದಾರಿಯ ಭಾರವನ್ನು ಹೊರುವಂಥ ವ್ಯವಸ್ಥೆ ನಮ್ಮ ತಳಮಳ ಹೊರಗಡೆ. ಒಳಗದರ ತಾತ್ಸಾರ, ವರ ಯೋಗ ಮಾರ್ಗವಿದು ಮಂಕುತಿಮ್ಮ. ಮಾಡುವ ಮಾಟದಲ್ಲಿ ತಾನಿಲ್ಲದೆ ಇರುವಂಥ ನೆಲೆಯನ್ನ ಈ ರೀತಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ತನ್ನ ಬದುಕನ್ನ ಬೆಳಕಾಗಿಸಿಕೊಳ್ಳುವಂತ ಈ ಒಂದು ಮಾನಸಿಕ ಉನ್ನತಿಯನ್ನು ತೆಗೆದುಕೊಂಡು ನಾವು ತುಂಬಿಕೊಂಡು ಈ ಜಗತ್ತನ್ನು ಸುಧಾರಿಸಬೇಕಲ್ಲ. ಹೌದು, ಈ ಮಾರ್ಗವನ್ನು ನಮಗೆ ತೋರಿಸಲಿಕ್ಕಾಗಿಯೇ ವೇದಕಾಲೀನ ಋಷಿಗಳು ನೋಡಿ, ವಾಸ್ತವವಾಗಿ ನಾನು ಹೇಳ್ತೇನೆ, ನಾವೆಲ್ಲ ವೇದ ಅವೆಲ್ಲ ಬಹಳ ಅದ್ಭುತ, ಏನೋ ಪ್ರಾಚೀನವಾದ್ದು ಅಂತ ಹೊಗಳ್ತೇವೆ, ನಮ್ಗೆ ಯಾರೂ ಅದನ್ನು ಪ್ರವೇಶ ಮಾಡಿಲ್ಲ. ಆದರೆ ಅವುಗಳಲ್ಲಿರ್ತಕ್ಕಂಥ ಸಾರವನ್ನು ತಂದು ಕೊಟ್ಟವರು ನಮ್ಮ ದಾಸರು, ಶರಣರು, ಇವರೆಲ್ಲ. ಅದರಲ್ಲಿ ಇಲ್ಲೇ ಇರೋದು ಯಾವುದೂ ಇಲ್ಲ, ಎಲ್ಲವನ್ನೂ ತಂದು ಹೇಗೆ ಮನೆಯಂಗಳದಲ್ಲಿ ಮಾಡಿದ ಅಡಿಗೆಯನ್ನ ಮಗುವಿಗೆ ಕೈತುತ್ತಾಗಿ ತಾಯಿ ಬಡಿಸ್ತಾಳೆ, ಹಾಗೆ ಶರಣರು, ದಾಸರು, ಸಂತರು ಇವರು ಇದನ್ನೆಲ್ಲ ನಮಗೆ ತಂದು ಕೊಟ್ಟರು. ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ. ನಾವೆಲ್ಲ ಏನು ಮಾಡ್ಬಿಡ್ತೀವಿ ಅಂದರೆ, ನಾನು ಬಹಳ ಎತ್ತರವಾದ ಲೆಕ್ಕಾಚಾರ, ಮೊದಲೇ ಯಾರಾದರೂ ಒಂದು ತಿಂಗಳು ಮುಂಚೆ ಟೈಮ್ ತೆಗೆದುಕೊಂಡು ನನ್ನ ಹತ್ರ ಬರಬೇಕು, ಫಿಕ್ಸ್ ಆಗಬೇಕು. 24 ಗಂಟೆ ನನಗೆ ಅಮೆರಿಕಾದ ಅಧ್ಯಕ್ಷನ ಜೊತೆನಲ್ಲಿ, ಅವನ ಜೊತೆನಲ್ಲಿ, ಇವ್ರ ಜೊತೆನಲ್ಲಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಜೊತೆನಲ್ಲಿ ಮಾತಾಡೋದಕ್ಕೆ ನನಗೆ ಸಮಯ ಇಲ್ಲ. ಇನ್ನು ಎಕ್ಕಸಿತ್ ನೀವೆಲ್ಲ ಯಾರು ಅಂತ ಅನ್ನೋಂಥ ಆಲೋಚನೆ ಇಟ್ಬಿಟ್ಟು ಕೂತ್ಕೊಳ್ಳೋ ಜನಗಳೇ ಜಾಸ್ತಿ ನಾವು. ಯಾಕೆ ಅಂತಂದ್ರೆ ಏನೋ ಒಂದು ನಮ್ಮ ಎತ್ತರವಾಗಿರುವಂಥ ಒಂದು ಅವಿವೇಕದ ಒಂದು ಪರಿಸ್ಥಿತಿ. ಇದರ ಬಗ್ಗೆ ಕಬೀರದಾಸರು ಹೇಳ್ತಾರೆ, ಉಂಚಾ ಭಯ ತೋ ಕ್ಯಾ ಭಯ,
ಜೈಸೆ ತಾಲ ಖಜೂರ್. ತಾಳೆ ಮರ ಖರ್ಜೂರದ ಮರದ ಹಾಗೆ ಎತ್ತರ ಬೆಳೆದ್ರೆ ಏನಯ್ಯ ಪ್ರಯೋಜನ? ಪಥಿಕನಿಕೋ ಛಾಯಾ ನಹಿ ಫಲ ಲಾಗೆ ಅತಿ ದೂರ. ಬಿಸಿಲಲ್ಲಿ ಬಂದವನಿಗೆ 2 ನಿಮಿಷ ಕುಂತ್ಕೊಂಡು ಅಷ್ಟು ನೆರಳಿಲ್ಲ. ಹೋಗ್ಲಿ ಹಸುವಿನ ತಿರ್ಸ್ಕೊಳ್ಳೋಣ ಅಂತಂದ್ರೆ ಕೈಗೆ ಎಟಕಲಾದಷ್ಟು ಎತ್ತರದಲ್ಲಿದೆ ನಿನ್ನ ಹಣ್ಣು. ನೋಡಿ, ನಮ್ಮ ಯತಿಗಳು ಯಾರು ಆ ರೀತಿ ಇರಲಿಲ್ಲ. ಯಾವುದೇ ಭೇದವಿಲ್ಲದೆ ಎಲ್ಲರನ್ನೂ ನಮ್ಮಂತ ಕರ್ಕೊಂಡು ಎಲ್ಲರಿಗೆ ಸಾಂತ್ವನದ ಮಾರ್ಗದರ್ಶನ ನೀಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ನಮ್ಮ ಗುರುಗಳು ಅದನ್ನು ಸಾಧಿಸಿ ತೋರಿಸಿದ್ರಲ್ಲ. ಅವರ ಶಿಷ್ಯ ಪರಂಪರೆ, ಅವರ ಆ ಜ್ಯೋತಿಯಿಂದ ಹೊರಟಂಥ ಕಿರಣಗಳು ಇಡೀ ಪ್ರಪಂಚವನ್ನೇ ಆವರಿಸಿಕೊಂಡು ಎಲ್ಲರ ಕತ್ತಲೆಯನ್ನು ಹೋಗಲಾಡಿಸುವಂತ ಬೆಳಕಿನ ಕಿರಣಗಳಾಗಿ ಓಡಾಡ್ತಾ ಇದೆಯಲ್ಲ. ಆ ಕಿರಣಗಳಿಗೆ ಬೆಳಕಿನ ಶಕ್ತಿಯನ್ನು ತುಂಬಿದ ಜ್ಯೋತಿ ನಮ್ಮ ಗುರುಗಳಲ್ಲ. ಅವರ ಸಂಸ್ಮರಣೆ ಮಾಡೋದೇನು? ನಮ್ಮ ಹೃದಯದಲ್ಲಿ ಆ ಜ್ಯೋತಿಯನ್ನು ಜಾಗೃತಗೊಳಿಸ್ಕೊಳ್ಬೇಕು. ನಮ್ಮ ಕನ್ನಡದ ಕವಿ ಹೇಳ್ತಾರಲ್ಲ, ಕರುಣಾಳು ಬಾ ಬೆಳಕೆ ಮುಸುಕಿದ ಈ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಲ್ಲ. ಏನೋ ಬಹಳ ಹಿಂದೆ ಆ ಗುರುಗಳು ಯಾವತ್ತು ಈ ಲೋಕಲೀಲೆಯನ್ನು ಮುಗಿಸಿ ಹೋದರೂ ಅವತ್ತು ನಾವಿನ್ನೂ ಹುಟ್ಟೇ ಇರಲಿಲ್ಲ, ಅಥವಾ ಹುಟ್ಟಿದ್ರೂ ಅವ್ರ ಹೆಸರೇ ಕೇಳಿರಲಿಲ್ಲ. ಅಂಥವ್ರು ನಮ್ಮ ಮುಂದೆ ಇಲ್ವಲ್ಲ. ಹೇಗೆ ನಾವು ಅದನ್ನು ನಮ್ಮ ಅಂತರಂಗದ ಕೊರತೆಯನ್ನು ನೀಗಿಕೊಳ್ಳೋದು ಅಂತ ಯೋಚನೆ ಮಾಡಿದ್ರೆ, ಅದೇನು ಯೋಚನೆ ಮಾಡಬೇಕಾದಿಲ್ಲ ಅಂತಾರೆ ನಮ್ಮ ಕನ್ನಡದ ಇನ್ನೊಬ್ಬ ಹಿರಿಯ ಕವಿ ಗೋಪಾಲಕೃಷ್ಣ ಅಡಿಗರು. ಯಾವತ್ತಿದ್ರೂ ಒಂದು ಕಡೆ ಬೆಳಕು ಆಗೇ ಆಗುತ್ತೆ. ಇಂದಲ್ಲ ನಾಳೆ. ಇವತ್ತಿನ ಗದ್ದಲದ ಸನ್ನಿವೇಶದಲ್ಲಿ ನಾವು ನಮ್ಮ ಆತ್ಮವಿಶ್ವಾಸವನ್ನು ರೂಪಿಸಿಕೊಳ್ಳುವ ಮಾತಿದು. ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗೀತು. ಈ ಕತ್ತಲು ಕವಿದೀತು, ಸರಿದೀತು ಮುಗಿಲ ಬಳಗ. ಇವತ್ತಲ್ಲ ನಾಳೆ ಆಕಾಶದಲ್ಲಿ ಬೆಳಕು ಬರ್ತದೆ, ಕತ್ತಲೆಯ ಮೋಡಗಳೆಲ್ಲ ಪಕ್ಕಕ್ಕೆ ಹೋಗುತ್ತೆ. ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗೀತು, ಕರಗೀತು ಮುಗಿಲ ಬಳಗ. ಸುರಿದೀತು ಸುಧೆಯ ಮಳೆ, ತುಂಬೀತು ಎದೆಯ ಹೊಳೆ, ತೊಳಗೀತು ಒಳಗು ಹೊರಗ. ಬಂದೆ ಬರಬೇಕಯ್ಯೋ ಬಂದೆ ತೀರಲೇಬೇಕು ಈ ಬಾಳಿಗ ಮಹಾಪೂರ. ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ. ಆ ಗುರುಗಳ ಸಂಕಲ್ಪ ಚಿದಾನಂದ ಗುರುಗಳಲ್ಲಿ ಸೇರಿಕೊಂಡು ಹೀಗೆ ಅನೇಕ ಗುರುಗಳ ವ್ಯವಸ್ಥೆಯಲ್ಲಿ ಒಂದು ಹಳ್ಳಿಯಲ್ಲಿ, ಒಂದು ಊರಿನಲ್ಲಿ, ಒಂದು ದೇಶದಲ್ಲಿ, ಒಂದು ಕಾಡಿನಲ್ಲಿ ಅಲ್ಲಿ ಆ ಜ್ಯೋತಿಯನ್ನು ಹಚ್ಚುವುದರ ಪರಿಣಾಮ ಅದೇನಾಯಿತು? ಎಲ್ಲೋ ಒಂದು ಕಡೆ ಬರುತ್ತದೆ. ಯಾರಾದರೂ 25 ವರ್ಷದಿಂದ ಸೌದಿ ಅರೇಬಿಯಾದಲ್ಲಿ ಸ್ವಾಮಿನಾರಾಯಣದ ಭವ್ಯ ದೇವಾಲಯ ನಿರ್ಮಾಣ ಆಗತ್ತೆ ಅಂತ ಯಾರಾದರೂ ಹೇಳಿದ್ರೆ ನಂಬ್ತಾ ಇದ್ರ ನೀವು? ಯಾಕೆ? ಅದು ಸಂಪೂರ್ಣವಾಗಿ ಆ ಜಾಗದಲ್ಲಿ ಅವರು ನಾವು ಗಂಧದ ಬಟ್ಟಿಟ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಆ ಜಾಗದಲ್ಲಿ ಹುಟ್ಟುತ್ತೇನೆ, ಇದೆಲ್ಲ ಬರೀ ಭ್ರಮೆ ಅಂತಿದ್ರು. ಯಾಕಾಯ್ತದು? ಇಂದಲ್ಲ ನಾಳೆ ನೋಡಿ ಹೇಗಾಯ್ತು. ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ. ಪ್ರತಿಯೊಬ್ಬ ಮನುಷ್ಯ ನೋಡಿ, ಮರುಭೂಮಿ, ನೀರೇ ಕಾಣದಂಥ ನೆಲೆ, ಅಲ್ಲಿ ಇರುವ ಪ್ರಾಣಿಗಳಿಗೆ ನೆಲದಲ್ಲಿ ಹರಿಯುವಂತ ಒಂದು ಚರಿ ಜೀವ ಕೊಡುತ್ತದೆ. ಅಂತರಗಂಗೆ ಎಲ್ಲ ಕಡೆ ಇರ್ತದೆ ಅಲ್ವಾ? ಮೇಲೆ ಒಣಭೂಮಿ, ಕೆಳಗಡೆ ನಿರ್ಮಲವಾದಂಥ ಜೀವಜಲ, ಅದು ಸಹಜವಾಗಿ ಇದ್ದೇ ಇರುತ್ತೆ. ಈ ಕಾಲ ಇದೆಯಲ್ಲ ಯಾವತ್ತೂ ಅಷ್ಟೇ ಬರಡಾಗಿರುವಂಥ ಕಾಲ ಅಂತ ತಿಳಿಬೇಡಿ. ನಮ್ಮ ಮಧ್ಯದಲ್ಲೇ ಸುಪ್ತವಾಗಿ ಗುಪ್ತವಾಗಿರುವಂಥ ಅಮೃತಧಾರೆಗಳು ಬಹಳ ಇವೆ. ನಾವು ಅವುಗಳಿಗೆ ಸಹಜವಾಗಿ ಮೇಲಕ್ಕೆ ಬರಬೇಕಾದಾಗ ಬೇಕಾಗುವಂಥ ಮಣ್ಣು ನೀರಿನ ಸಂಪರ್ಕವನ್ನು ಆ ಬೀಜಗಳಿಗೆ ತಲುಪಿಸುವುದಷ್ಟೇ ನಮ್ಮ ಕೆಲಸ. ಅಷ್ಟು ಮಾಡಿದರೆ ಆ ಗುರುಕರುಣೆಯಿಂದ ಅವೇ ಮಹಾವೃಕ್ಷವಾಗಿ ಬೆಳೆದು ನಿಲ್ತವೆ. ಆ ಕರ್ತವ್ಯಕ್ಕೆ ಯಾವತ್ತೂ ನಮ್ಮ ಸ್ಮರಣೆ, ನಮ್ಮ ಸಂಕಲ್ಪದಿಂದ, ನಮ್ಮ ಕರ್ತವ್ಯದಿಂದ
ಆ ಲೆಕ್ಕದಲ್ಲಿ ನಾವು ಮಾಡ್ತಾ ಹೋಗೋಣ. ನಾವು ಚೆಲ್ಲಿದ್ದೆಲ್ಲವೂ ಬೆಳೆಯದೆ ಹೋಗ್ಬೋದು, ಆದರೆ 10 ಗಿಡಗಳಾದರೂ ಬೆಳೀತವೆ. ಯಾಕೆ ಅಂದರೆ ನಮ್ಮಲ್ಲಿ ಸ್ವಾರ್ಥರಹಿತವಾದಂಥ ಗುರು ಸೇವೆ, ಆ ಕೆಲಸ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಕರ್ತವ್ಯವನ್ನು ಮಾಡಲಿಕ್ಕೆ ನಿರಾಶೆಯಿಂದ ಕೂತ್ಕೊಳ್ಬೇಡಿ. 7 ಎನ್ನುವ ಸಂಕಲ್ಪವನ್ನು 6, 1 ಅನ್ನುವಂಥ ನೆಲೆಯಲ್ಲಿ ನಿಮಗೆ 7 ಅಂತ ಗುರುಗಳು ಸಂಕಲ್ಪ ಆದೇಶ ಕೊಟ್ಟಿದ್ದಾರೆ. ನಾವೆಲ್ಲ ಈ ಮುಂದಿನ ವರ್ಷದವರೆಗೆ ಈ ಲೋಕಾನುಲೋಕದಲ್ಲಿ ಬಿದ್ದು ಅಂತರಂಗವನ್ನು ಜಡ ಮಾಡಿಕೊಂಡಿರ್ತಕ್ಕಂಥ ದುಃಖಿತ ಜೀವಿಗಳ ಮನಸ್ಸಿನಲ್ಲಿ ಈ ಗುರುಕರುಣೆ ಎಂಬ ದೀಪ ಹಚ್ಚುವ ಕೆಲಸ ನಾವೆಲ್ಲ ಮಾಡ್ತೇವೆ. ಊರೆಲ್ಲ ಬೆಳಕು ಮಾಡಲಿಕ್ಕೆ ನಮ್ಗೆ ಆಗದೇ ಇರ್ಬೋದು, ಒಂದು ಹೃದಯದಲ್ಲಾದರೂ ಗುರುಕರುಣೆಯ ಜ್ಯೋತಿಯನ್ನು ಹಚ್ತೇವೆ ಅಂತ ತಾವೆಲ್ಲ ಸಂಕಲ್ಪ ಮಾಡಿ ನಿಮ್ಮ ಕೈ ಹಿಡಿದು ಗುರುಗಳು ನಡೆಸ್ತಾರೆ. ಆವಾಗ ನಾವು ಏನು ಮಾಡಿದ್ವಿ ಎನ್ನುವಂಥ ಸಂತೃಪ್ತಿಯೊಡನೆ ಗುರುಗಳ ಬಳಿ ಬಂದು ಆತ್ಮನಿವೇದನೆ ಮಾಡಿಕೊಳ್ಳಿಕ್ಕೆ 62ನೆಯ ಈ ಸ್ಮರಣೋತ್ಸವದಲ್ಲಿ ನಾವೆಲ್ಲ ಭೇಟಿಯಾಗೋಣ. ಗುರುಕರುಣೆ ಎಲ್ಲರಿಗಿರಲಿ. ನಾನು ಏನೂ ಹೇಳಲಿಲ್ಲ, ನೀವೆಲ್ಲ ಕೂತಿದ್ದೀರಲ್ಲ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದೊಂದು ಸಂಕಲ್ಪಗಳ ಕಣಕಳಗಳನ್ನು ಜೋಡಿಸಿ ಒಟ್ಟಿಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಷ್ಟೇ. ಅದು ತಮ್ಮದೇ, ನಂದೇನೂ ಇಲ್ಲ. ತಮ್ಮೆಲ್ಲರಿಗೂ ಅಭಿಮಾನದ ವಂದನೆ.